ಎಫೆಸ ಗ್ರಂಥ 4:26, ಎಫೆಸ 4:26, 4:26, Ephesians chapter 4:26, Ephesians 4:26 ఎఫెస గ్రంథము 4:26. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ. ಓಕೆ, ಇದ್ರ ಬಗ್ಗೆ ಎಲ್ಲ ವಾಕ್ಯ ಇವತ್ತು. ನೆಕ್ಸ್ಟ್, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಕೋಪ ಎರಡತ್ರ ಬಂದು, ಸಿಟ್ಟು ಅಂದ್ರೇನು ಒಂದೇ, ಕೋಪ ಅಂದ್ರೇನು ಒಂದೇ. ಅಲ್ಲೆಲ್ಲೂಯ್ಯ. ಕೋಪದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರಸ್ತಾಪ ವ್ಯಕ್ತಿ ಕೋಪ. ఆమెన్. పుస్తక విషయమే बात करें కోపం. హల్లెలూయా. కోపం గురించి దేవుడు మాట్లాడుతున్నాడు. హల్లెలూయా. ಸೈತಾನನಿಗೆ ಅವಕಾಶ ಕೊಡಬೇಡಿ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿ. ಸೂರ್ಯ ಮುಳುಗುವ ಒಳಗಡೆ ನಿಮ್ಮ ಸಿಟ್ಟು ತೀರಿ. ಮೂರನೇದು, ಸೈತಾನನಿಗೆ ಅವಕಾಶ ಕೊಡಬೇಡಿ. ಇದೇ ಇವತ್ತು ವಾಕ್ಯ. ಸೈತಾನನಿಗೆ ನಿನ್ನ ಮನೆಯಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಬಿಸ್ನೆಸ್ ಅಲ್ಲಿ, ನಿನ್ನ ಮಕ್ಕಳಲ್ಲಿ, ನಿನ್ನ ಕುಟುಂಬದಲ್ಲಿ ಅವಕಾಶ ಕೊಡಬೇಡ. ಒಂದು ವೇಳೆ ಕೊಟ್ಬಿಟ್ರೆ ಏನ್ ಮಾಡಬೇಕು? ಸೈತಾನಿಗೆ ಅವಕಾಶ ಕೊಡಬೇಡ. ಪೌಲ ಹೇಳ್ತಾ ಇದ್ದಾನೆ, ಸೈತಾನಿಗೆ ಅವಕಾಶ ಕೊಡಬೇಡ. ಅವನು ಹೆಸರೇ ನಾಶಕ. ಸೈತಾನ್ ಅಂದ್ರೆ ನಾಶನ ಮಾಡು. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ದು ತಿನ್ನುವುದಕ್ಕೂ, ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರಲ್ಲ. ಸೈತಾನಿಗಿರೋ ಇನ್ನೊಂದು ಹೆಸರೇ ಬೇಟೆಗಾರ. ಸೈತಾನಿಗಿರೋ ಇನ್ನೊಂದು ಹೆಸರೇ ನಮ್ಮ ಮೇಲೆ ದೂರುಗಾರ. ಸೈತಾನಿಗಿರೋ ಇನ್ನೊಂದು ಹೆಸರೇ ನಾಶಕನು, ಸುಳ್ಳುಗಾರ. ನೀನು ನಿನ್ನ ಜೀವನದಲ್ಲಿ ಶತ್ರುವಿಗೆ, ಸೈತಾನಿಗೆ ಅವಕಾಶ ಕೊಡಬೇಡ. ಸುಳ್ಳು ಹೇಳ್ದ, ಏನೋ ಅಕಸ್ಮಾತ್ ಸುಳ್ಳು ಹೇಳ್ದ, ಬಿಟ್ಬಿಡು ಅಲ್ಲಿಗೆ. ಸುಳ್ಳು ಹೇಳೋದನ್ನ ಡೈಲಿ ಸುಳ್ಳು ಹೇಳ್ದ, ಸುಳ್ಳಾತ್ಮ, ಸೈತಾನ ಆತ್ಮ ನೀನು ಹಿಡ್ಕೊಂತ ಇದ್ರು. ಹಲ್ಲೆಲೂಯಾ. ಏನಿದ್ರಲ್ಲಿ ಸೈತಾನಿಗೆ ನಾವು ಅವಕಾಶ ಕೊಡ್ತೀರಿ? ಯಾವ್ಯಾವ್ದ್ರಲ್ಲಿ ಸೈತಾನಿಗೆ ಬಾಗಿಲು ತೆರೀತೀರಿ? ಬರ್ಕೊಳ್ಳಿ. 1, ವಿಗ್ರಹ ಆರಾಧನೆ. 2, ವಿಗ್ರಹಕ್ಕೆ ನೈವೇದ್ಯ ಮಾಡಿರೋ ಪ್ರಸಾದವನ್ನ, ಆಹಾರವನ್ನ, ಪದಾರ್ಥಗಳನ್ನ ಭುಜಿಸೋದು. 3, 4 ಅವೇನ್ ಪಾಪ ಮಾಡೋದು. 5, ಕೋಪ ಮಾಡಿಕೊಳ್ಳೋದು. 6, ಸುಳ್ಳು ಹೇಳೋದು. 7, ಮೋಸ ಮಾಡೋದು. 8, ವಂಚನೆ ಮಾಡೋದು. 7, ಅನ್ಯಾಯ ಮಾಡೋದು. 8, ಅಕ್ರಮವಾಗಿ ಜೀವಿಸೋದು. 9ನೇದು, ಪ್ರಾರ್ಥನೆ ಇಲ್ಲದಿರೋದು. 10ನೇದು, ಧರ್ಮ ನಿಂದಕರೊಡನೆ ಸೇರೋದು. 11ನೇದು, ಅನ್ಯ ಜನಗಳ ಜೊತೆ ಸಂಬಂಧ ಇಟ್ಕೊಳ್ಳೋದು. 12ನೇದು, ಲಂಚ. 13ನೇದು, ವ್ಯಭಚಾರ. 14ನೇದು, ಅನೀತಿ. 15ನೇದು, ಸಿನಿಮಾ. 16ನೇದು, ಸೀರಿಯಲ್. 17ನೇದು ಸೀರಿಯಲ್. 16ನೇದು ಸೀರಿಯಲ್. 17ನೇದು ಹಣದಾಸೆ, ಕಣ್ಣಿನಾಸೆ, ಬದುಕುಬಾಳಿನ ಡಂಬ, ಶರೀರ ಆಸೆ, ತಂಬಾಕು ಸೇವನೆ. ಇವುಗಳು ಮಾಡುವುದು ಸೈತಾನನ ಬಾಗಿಲು. ಇನ್ನು ಇದಕ್ಕಿಂತ ಹೆಚ್ಚಾಗಿದೆ. ಇವಾಗ ನಿನ್ನಲ್ಲಿ ಏನೋ ಅಕಸ್ಮಾತ್ ಮಾಡ್ಬಿಟ್ಟ, ಅಕಸ್ಮಾತ್ ಏನೋ ಜರುಗ್ಬಿಡ್ತಾ, ಅಲ್ಲಿಗೆ ಬಿಟ್ಬಿಡ್ಬೇಕು. ಸಾಯಂಕಾಲ ಅಂದ್ರೆ ಏನರ್ಥ? ಫುಲ್ ಡೇ ವರ್ಗು ಬಿಡಬೇಡ. ಮಲಗೋವರೆಗೂ ಅದೇ ಒಂದು ಪ್ರಾಬ್ಲಮ್ಸ್ ಮಲಗಬೇಡ. ಸೈತಾನಿಗೆ ಅವಕಾಶ ಕೊಡಬೇಡ. ಬಹಳ ಮಂದಿ ಸುಳ್ಳೆಲ್ಲದು ಯಾಕೆ ಬಿಡ್ತಾ ಇಲ್ಲ ಗೊತ್ತಾ? ಬಿಡಕ್ ಆಗ್ತಾ ಇಲ್ಲ ಗೊತ್ತಾ? ಅದು ಜಾಸ್ತಿ ಬಳಸ್ಬಿಟ್ಟಿದ್ದೀರಾ. ಆಮೇಲೆ ಅದು ಮೈಯೆಲ್ಲ, ಮನ್ಸೆಲ್ಲ, ಕೈಗಳನ್ನೆಲ್ಲ, ಕಾಲುಗಳನ್ನ, ಬಾಯನ್ನ ಎಲ್ಲ, ಕಿವಿಗಳನ್ನ ಎಲ್ಲ ತುಂಬ್ಕೊಂಡ್ಬಿಡ್ತಾ ಇದ್ದಾರೆ. ಅದಕ್ಕೆ ಕೆಲವನ್ನ ಸುಳ್ಳುಗಾರ, ಜೂಟ ಆದ್ಮಿ, ಜೂಟ ಬರತ್ತೆ, ಸುಳ್ಳು ಹೇಳೋರು ಅಂದ್ಬಿಡ್ತಾರೆ. ಹಾಗೆ ಸೈತಾನ ಯಾವಾಗ ನೀವು ಪಾಪ ಮಾಡ್ತೀಯ, ಯಾವಾಗ ನೀವು ಪ್ರೇಯರ್ ಮಾಡಲ್ಲ,
ಯಾವಾಗ ನೀನು ಸುಳ್ಳು ಹೇಳ್ತೀಯ, ಯಾವಾಗ ನೀನು ದೇವರನ್ನ ದೂಷಿಸ್ತೀಯ, ಯಾವಾಗ ನೀನು ದೇವರನ್ನ ಬಿಡ್ತೀಯ, ಯಾವಾಗ ನೀನು ವಾಕ್ಯಕ್ಕೆ ವಿರುದ್ಧವಾಗಿ ನಡೀತೀಯ, ವೆಯ್ಟ್ ಮಾಡ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ನೀನ್ ಬಾಗಿಲು ತೆರೆಯುವವರೆಗೂ ಆ ಹಾವು ನಿನ್ನ ಒಳಗಡೆ ಬರಲ್ಲ, ನಿನ್ನ ಕುಟುಂಬದಲ್ಲಿ ಬರಲ್ಲ, ನಿನ್ನ ಜೀವನದಲ್ಲಿ ಬರಲ್ಲ. ನೋಡಲಿ, ನಾನು ಹೇಳ್ತೇನೆ, ವಾಕ್ಯ ಹೇಳ್ತದೆ, ನೋಡಲಿ, ವಾಕ್ಯ ಕ್ಲೀನ್ ಆಗಿ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸಾತಾನಕ್ಕೂ ಜಾಗ ಮತ್ತದೇನಾ, ಸೈತಾನಿಗೆ ಅವಕಾಶ ಕೊಡಬೇಡ. ವೆರಿ ಕೇರ್ಫುಲ್, ಚೆನ್ನಾಗಿ ಕೇಳು. ನೀನು ಅವಕಾಶ ಕೊಟ್ಟ, ನೀನ್ ಬಾಗಿಲು ತೆರೆದ, ನೀನ್ ಒಂದು ಪಾಪ ಮಾಡಿದ್ರೆ ಆ ಒಂದು ಪಾಪ 7 ಪಾಪ ಮಾಡಿಸುತ್ತೆ. 7 ಪಾಪ 14 ಪಾಪ, 14 ಪಾಪ 28 ಪಾಪ, 28 ಪಾಪ 56 ಪಾಪ, 56 ಪಾಪ 112 ಪಾಪ, 112 ಪಾಪ 244 ಪಾಪಗಳನ್ನ ಮಾಡಿಸ್ತದೆ. ಅದಂಗೆ 1000 ಲಕ್ಷಗಟ್ಟಲೆ ಲೆಕ್ಕವಿಲ್ಲದಷ್ಟು ಪಾಪ ಆಗೋಗುತ್ತೆ. ಜಾಗ್ರತೆ. ಮೊಬೈಲ್ ಅಲ್ಲಿ ಕೂಡ ಪಾಪ ಮಾಡ್ತೀಯಾ, ಫೋನ್ ಅಲ್ಲಿ ಕೂಡ ಪಾಪ ಮಾಡ್ತೀಯಾ. ಸೈತಾನ ಎಳಿತಾನೆ ವೆಬ್ ಅಲ್ಲಿ, www ವರ್ಲ್ಡ್ ವೈಸ್ ವೆಬ್, ಡಾರ್ಕ್ ವೆಬ್ ಇದೆ. ಅದರಲ್ಲೇ ಡಾರ್ಕ್ ವೆಬ್ ಇದ್ದಿದ್ದು ಡೇಂಜರ್. ಗೇಮ್ಸ್ ಮೂಲಕ ಎಳಿತಾನೆ, ಸಿನಿಮಾ ಸೀರಿಯಲ್ ಮೂಲಕ, ಆಟಗಳು, ಮ್ಯೂಸಿಕ್ ಮೂಲಕ, ಕೆಟ್ಟ ಮ್ಯೂಸಿಕ್ ಮೂಲಕ, ಗೇಮ್ಸ್ ಮೂಲಕ ನಿನ್ನ ಪ್ರೇರೇಪಿಸ್ತಾನೆ. ನಿನ್ನ ಹತ್ರ ಮಾತಾಡ್ತಾ ಇದ್ದೆ, ಮಾಡು, ಕೇಳು, ನೋಡು, ತಿನ್ನು, ಹೋಗು, ಅಲ್ಲೆಲ್ಲೂ ಎಂಜಾಯ್ ಮಾಡು, ನಿನ್ನ ಪ್ರೇರೇಪಿಸ್ತದೆ. ನೀನು ಬಾಗಿಲು ತೆರೆದ್ರೆ ಮಾತ್ರ. ಎಷ್ಟು ನಿನಗೆ ಲಿಮಿಟ್ ದೇವರು ಕೊಟ್ಟಿದನೋ ಆ ಲಿಮಿಟ್ ಅಲ್ಲಿ ಇರುವಾಗ ಸೈತಾನ ಹೊರಗಡೆ ಬರಲ್ಲ. ಬರದೇ ಇರೋದಕ್ಕೆ ಬೈಬಲ್ ಅಲ್ಲಿ ತುಂಬಾ ಮಂದಿ ಇದ್ದಾರೆ, ಸೈತಾನಿಗೆ ಜಾಗನೇ ಕೊಟ್ಟಿಲ್ಲ. ಬಹಳ ಮಂದಿ ಸೇವಕರಿದ್ದಾರೆ ಬೈಬಲ್ ಅಲ್ಲಿ, ಬಹಳ ಮಂದಿ ವಿಶ್ವಾಸಿಗಳು, ಪರಿಶುದ್ಧರಿದ್ದಾರೆ, ಸೈತಾನಿಗೆ ಅವಕಾಶ ಕೊಟ್ಟಿಲ್ಲ. ಸೈತಾನಿಗೆ ಅವಕಾಶ ಕೊಟ್ಟಿದ್ರೆ ಅವರಿವತ್ತು ಪರಿಶುದ್ಧರಾಗ್ತಾ ಇರಲಿಲ್ಲ, ಅವರಿವತ್ತು ನೀತಿವಂತರಾಗ್ತಾ ಇರಲಿಲ್ಲ, ಅವರಿವತ್ತು ದೇವರ ರಾಜ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೀತಿವಂತರ ಪಟ್ಟಿಯಲ್ಲಿ ಅವರ ಹೆಸರುಗಳು ಇರ್ತಾ ಇರಲಿಲ್ಲ. ಒಂದು ವೇಳೆ ಅವರು ತಪ್ಪಿದ್ರು ಕೂಡ ತಿರುಗಿ ದೇವರ ಕಡೆಗೆ ಎದ್ಬಿಟ್ರು. ಯಾವತ್ತೂ ಅಷ್ಟೇ, ಒಂದು ಪಾಪ ಮಾಡ್ತೀಯಾ, ಆ ಪಾಪನ ಅವತ್ತೇ ಅಲ್ಲಿಗೆ ಬಿಟ್ಬಿಡು. ಕಂಟಿನ್ಯೂ ಮಾಡಿದ ಪಾಪ ನಿನ್ನನ್ನು ಆವರಿಸ್ಕೊಳ್ತದೆ. ಆವಾಗ ಸೈತಾನ ಬರ್ತಾನೆ. ಬೈ ಮಿಸ್ಟೇಕ್, ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ನಿನ್ನಲ್ಲಿ ಪಾಪ ಜಡ್ಬಿಡ್ತು, ನಿನ್ನ ಕೈಯೋ, ನಿನ್ನ ಕಣ್ಣೋ, ನಿನ್ನ ಬಾಯೋ, ನಿನ್ನ ತುಟಿನೋ, ನಿನ್ನ ನಾಲಿಗೆನೋ, ನಿನ್ನ ಕಿವಿನೋ ಪಾಪ ಮಾಡ್ಬಿಡ್ತಾ, ಅಲ್ಲಿಗೆ ಬಿಟ್ಬಿಡು. ಅದನ್ನ 3 ಸಾರಿ, 4 ಸಾರಿ, 5 ಸಾರಿ, 10 ಸಾರಿ, 20 ಸಾರಿ, 100 ಸಾರಿ ಮಾಡಿದ್ರೆ ಖಂಡಿತ ನೀನು ಸೈತಾನಿಗೆ ಬಾಗಿಲು ತೆರೆದಾಗೆ. ಕೋಪ, ಸಿಟ್ಟು ಅಂತ ಹೇಳಿ ಏನಂತ ಹೇಳ್ತಾರೆ, ಸೂರ್ಯ ಮುಳುಗೋ ಒಳಗಡೆ ನಿಮ್ಮ ಸಿಟ್ಟು ತೀರಿ. ನೀವು ಗಂಡ ಹೆಂಡತಿರು, ಅಪ್ಪ ಅಮ್ಮ ಮಕ್ಕಳು, ತಂದೆ ತಾಯಿ ಮಕ್ಕಳು, ಫಾಸ್ಟ್ ವಿಶ್ವಾಸಿಗಳು, ನಿಮ್ಮ ಕೋಪ ಅಲ್ಲಿಗೆ ಸ್ಟಾಪ್ ಮಾಡಿ. ನೀವು ಹೆಚ್ಚಾಗಿ ಮಾತಾಡಿ, ಓವರ್ ಆಗಿ ಮಾತಾಡಿ, ತುಂಬಾ ಮಾತಾಡಿ, ಏನೇನೋ ಮಾತಾಡಿ, ಕೋಪದಲ್ಲಿ ಮಾತಾಡಿ, ಬೇಸರಿಕೆಯಲ್ಲಿ ಮಾತಾಡಿ, ಹೊಟ್ಟೆ ಕಿಚ್ಚಿಗೆ ಮಾತಾಡಿ, ಅನೇಕನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಸೈತಾನ ಫುಲ್ ಆವರಿಸಿಕೊಂಡು ನಗೋಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಒಂದೊಂದನ್ನ ಕೆಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಒಂದೊಂದನ್ನ ಸ್ಪಾಯಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನ್ನ ಹೆಸರನ್ನ ಗಲೀಜ್ ಮಾಡ್ತಾನೆ, ನಿನ್ ಹೃದಯವನ್ನ ಗಲೀಜ್ ಮಾಡ್ತಾನೆ, ನಿನ್ ಮೈಂಡ್ ಅನ್ನ ಗಲೀಜ್ ಮಾಡ್ತಾನೆ, ನಿನ್ ನಾಲಿಗೆಯನ್ನ, ತುಟಿಗಳನ್ನ ಗಲೀಜ್ ಮಾಡ್ತಾನೆ. ನೀನ್ ಆಮೇಲೆ ಎಷ್ಟನ್ನ ಕರ್ತನ ಭೋಜನ ತಿನ್ಕೋ ಹೋಗು ಅಂತಾನೆ. ಅಕಸ್ಮಾತ್ ಆಗಿ ಏನೋ ಒಂದು ಪಾಪ ಮಾಡ್ದ, ಅಲ್ಲಿಗೆ ಆವತ್ತೇ ಆ ಕ್ಷಣನೇ ಬಿಟ್ಬಿಡು. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ, ಸೂರ್ಯ ಮುಳುಗೋ ಒಳಗಡೆ ದೇವರ ಹತ್ರ ಸಮಾಧಾನ ಆಗ್ಬಿಡು. ಸೂರ್ಯ ಮುಳುಗೋ ಒಳಗಡೆ ಸೈತಾನ ಹತ್ರ ಸಮಾಧಾನ ಆಗ್ಬಿಡ. ಸೂರ್ಯ ಮುಳುಗೋ ಒಳಗಡೆ ಹೆಂಡತಿ ಹತ್ರ ಗಂಡ, ಗಂಡ ಹತ್ರ ಹೆಂಡತಿ, ಮಕ್ಕಳ ಹತ್ರ ತಂದೆ ತಾಯಿ ಹತ್ರ ಮಕ್ಕಳು, ಪಾಸ್ಟ್ ಹತ್ರ ವಿಶ್ವಾಸಿ ಹತ್ರ ಪಾಸ್ಟ್, ಓನರ್ ಹತ್ರ ಕೂಲಿಯಾಳು, ಕೂಲಿಯಾಳ ಹತ್ರ ಓನರು,
ಮನೆ ಓನರ್ ಹತ್ರ, ಬಾಡಿಗೆಗಿರೋರು ಮನೆ ಓನರ್ ಹತ್ರ, ಹಾಗೆಯೇ ಅಣ್ಣ ತಮ್ಮ, ಅಕ್ಕ ತಂಗಿ ಹತ್ರ, ಅಣ್ಣನ ಹತ್ರ, ಫ್ರೆಂಡ್ ಹತ್ರ ಸಮಾಧಾನ ಆಗ್ಬಿಡ್ಬೇಕು. ಇಲ್ಲಾದ್ರೆ ತುಂಬಾ 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 ಜರುಗುತ್ತದೆ. ಆಮೇಲೆ ನೀವು ಮಾನಸಾಂತರ ಪಟ್ಟರೆ ಕೂಡ ಆಗಲ್ಲ, ಬಲು ಕಷ್ಟ. ಸೈತಾನ ಸಾಫ್ಟ್ ಆಗಿ ನಿಧಾನವಾಗಿ ಆವ ತರ ನಮ್ಮ ಜೀವನದಲ್ಲಿ ಮೆಲ್ಲಿಗೆ ನುಸುಳುತ್ತಾನೆ. ಕುಡಿ, ತಿನ್ನು, ಬಡಿ, ಮಾತಾಡು, ನೋಡು, ಆಡು, ಕೇಳು, ಕುಣಿ, ಕುಪ್ಪಳಿಸು, ಅಡ್ಡ ಬೀಳು, ದೇವರನ್ನ ಬಿಟ್ಟು ಮಾಡೋದು. ನಾನು ಹೇಳ್ತಾ ಇರೋದೆಲ್ಲ ನೀನು ಯಾವುದಕ್ಕೂ ಒಪ್ಪಬಾರದು ಅಂತ ಈ ವಾಕ್ಯ. ಸೈತಾನಿಗೆ ಅವಕಾಶ ಕೊಡಬೇಡ. ಆಮೆನ್, ಹಲ್ಲೆಲೂಯಾ. ನೋ, ಯಾವುದೇ ವಿಧದಲ್ಲಿ ಕೂಡ, ನೀನು ಮಾತಾಡೋದ್ರಲ್ಲಿ ಕೂಡ, ಒಬ್ಬರನ್ನ ಉಟ್ಕೊಳ್ಳೋದ್ರಲ್ಲಿ ಕೂಡ, ಬಿಹೇವಿಯರ್ ಅಲ್ಲಿ ಕೂಡ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಕೂಡ ಸೈತಾನಿಗೆ ಅವಕಾಶ ಕೊಡಬೇಡ. ಸೈತಾನ ಕೆಡಿಸೋದೇ ಅವನ ಕೆಲಸ. ಅವನೇನು ಹೊಸದಾಗಿ ನಿನ್ನ ಬ್ಲೆಸ್ ಮಾಡಕ್ ಆಗಲ್ಲ, ನಿನ್ನೇನು ಹೊಸದಾಗಿ ಆಶೀರ್ವಾದ ಮಾಡಕ್ ಆಗಲ್ಲ. ನಿನ್ನ ಹತ್ರ ಇರೋ ಆಶೀರ್ವಾದವನ್ನ, ನಿನ್ನ ಹತ್ರ ಇರೋ ಜ್ಞಾನವನ್ನ, ನಿನ್ನ ಹತ್ರ ಇರೋ ಪವಿತ್ರಾತ್ಮನನ್ನ, ನಿನ್ನ ಹತ್ರ ಇರೋ ವರಗಳನ್ನ, ನಿನ್ನ ಹತ್ರ ಇರೋ ನಿತ್ಯ ಜೀವ ಎಂಬ ಜಯಮಾಲೆಯನ್ನ, ನಿನ್ನ ಹತ್ರ ಇರೋ ದೇವರ ಪರಿಶುದ್ಧತೆಯನ್ನ, ನಿನ್ನ ಇರೋ ನಂಬಿಕೆಯನ್ನ ಕಿತ್ಕೊಂತಾನೆ ಹೊರತು ಏನು ಕೊಡೋದಿಕ್ಕೆ, ನಿನ್ನನ್ನ ಬದುಕಿಸೋದಿಕ್ಕೆ, ನಿನ್ನನ್ನು ಆಶೀರ್ವದಿಸೋದಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಅವನ ಹತ್ರ ಆಶೀರ್ವಾದನೂ ಇಲ್ಲ, ಅವನ ಹತ್ರ ಯಾವುದೇ ಪವರ್ ಇಲ್ಲ. ನಿನ್ನ ಕೆಡಿಸ್ತಾನೆ ಹೊತ್ತು ನಿನ್ನ ಮೇಲಕ್ಕೆ ತಲ ದೊಬ್ಬುತ್ತಾನೆ. ಜಾಸ್ತಿ ಯವನಸ್ಥರಲ್ಲಿ ಸೈತಾನ ಕೆಲಸ ಮಾಡ್ತಾನೆ. ಜಾಗ್ರತೆ. ಸೆಕೆಂಡ್, ಗಂಡ ಹೆಂಡತಿಯರು ಜಾಗ್ರತೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಸಭೆಗಳನ್ನ, ಬೋಧಕರನ್ನ, ಪಾಸ್ಟರ್ಗಳನ್ನ, ಪಾಸ್ಟರ್ ಮಕ್ಕಳನ್ನ ಬಿಡ್ತಾ ಇಲ್ಲ. ಅವನು ಯೇಸು ಕ್ರಿಸ್ತನ ಬಿಟ್ಟಿಲ್ಲ. ಇಲ್ಲಿಂದ ಕೆಳಕ್ಕೆ ತುಮಕೋ, ಈ ಊಟನ, ಈ ಕಲ್ಲುಗಳನ್ನ ರೊಟ್ಟಿ ಮಾಡೋ, ಊಟದಲ್ಲಿ ಪರೀಕ್ಷೆ ಮಾಡ ದೇವರ ಅವಕಾಶ ಕೊಟ್ಟಿಲ್ಲ. ಇಲ್ಲಿಂದ ಕೆಳಕ್ಕೆ ತುಮಕೋ, ಹಲ್ಲೆಲೂಯಾ, ದೇವರ ವಿಷಯದಲ್ಲಿ ಪರೀಕ್ಷೆ ಮಾಡ ದುಃಖಲಿಲ್ಲ. ಊಟದ ವಿಷಯದಲ್ಲಿ ಯೇಸು ಸ್ವಾಮಿ ಪಾಸ್ ಆದ, ಸೈತಾನಿಗೆ ಅವಕಾಶ ಕೊಟ್ಟಿಲ್ಲ. ದೇವರು ಆತ್ಮೀಕ ವಿಷಯ, ಆರಾಧನೆ ವಿಷಯ, ಇಲ್ಲಿಂದ ಕೆಳಗೆ ನಮ್ಗೂ ದೇವರು ಕಾಪಾಡ್ತಾನೆ ನೋಡೋಣ. ಅದರಲ್ಲಿ ಯೇಸು ಸ್ವಾಮಿ ಗೆದ್ದ, ಸೈತಾನಿಗೆ ಅವಕಾಶ ಕೊಟ್ಟಿಲ್ಲ. ಮೂರನೇದು, ಆಮೆನ್, ನನಗೆ ಅಡ್ಡ ಬೀಳು, ನಾನು ನಿನಗೆ ಕೊಡ್ತೀನಿ. ದೇವರು ಮಾತ್ರ ಅಡ್ಡ ಬೀಳೋದಿದ್ದಲ್ಲ, ನನಗೆ ಅಡ್ಡ ಬೀಳು. ಯಾಸ್ತಿ, ಐಶ್ವರ್ಯ, ಈ ಸುಖ, ಈ ಸಂತೋಷ, ಈ ನೆಮ್ಮದಿ, ಫಿಲ್ಮ್ ಆಕ್ಟರ್ ಜೊತೆ, ಸಿನಿಮಾ ತಾರೆಯರ ಜೊತೆ, ಸ್ಪೋರ್ಟ್ಸ್ ಮ್ಯಾನ್ಗಳ ಜೊತೆ ನಾನು ನಿಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾನೆ. ಆಮೆನ್, ಹಲ್ಲೆಲೂಯಾ. ಏನಿಲ್ಲ, ದೇವರಿಗೆ ಮಾತ್ರ ಅಡ್ಡ ಬೀಳಬೇಕು. ಅಲ್ಲಿ ಕೂಡ ಆಸ್ತಿ, ಐಶ್ವರ್ಯ, ಕಣ್ಣಿನ ಆಸ್ತಿ, ಬದುಕು ಬಾಳಿನ ಡಂಬ, ಶರೀರ ವಿಷಯದಲ್ಲಿ ಕೂಡ ಯೇಸು ಸ್ವಾಮಿ ಸೋತೋಗಿಲ್ಲ, ಸೈತಾನನಿಗೆ ಅವಕಾಶ ಕೊಟ್ಟಿಲ್ಲ. ಯೇಸುಪ್ಪನನ್ನ ಪಾಪದಲ್ಲಿ ಸೈತಾನ ಶಿಕ್ಷೋದಿಕ್ಕೆ ಅನೇಕ ಪ್ರಯತ್ನಗಳನ್ನ ಮಾಡ್ದ. ಪಾಪವನ್ನ ತಳ್ಳಿ, ಸೈತಾನನನ್ನ ತಳ್ಳಿ ಕೊಡೋದ ಯೇಸುಪ್ಪ. ದಾವೀದನು ಒಂದೇ ಒಂದು ಸಾರಿ ಪಾಪ ಮಾಡ್ದ ಲೈಫ್ ಅಲ್ಲಿ. ಸರಿ, ಒನ್ ಟೈಮ್ ಅಗೈನ್ ಆ ಪಾಪಕ್ಕೆ ಅವನ ಬಾಗಿಲೇ ತೆರೆದಿಲ್ಲ. ಸೈತಾನನಿಗೆ ಅವನ ಸೇವೆಯಲ್ಲಾಗ್ಲಿ, ಅವನ ರಾಜ್ಯಾಧಿಕಾರದಲ್ಲಾಗ್ಲಿ, ಅವನ ಆತ್ಮಿಕ ಜೀವನದಲ್ಲಾಗ್ಲಿ, ಅವನ ಸ್ಪಿರಿಚುವಲ್ ಲೈಫ್ ಅಲ್ಲಾಗ್ಲಿ ದಾವೀದ ಅವಕಾಶ ಕೊಟ್ಟಿಲ್ಲ ಸೈತಾನಿಗೆ. ಕ್ಲೀನ್ ಆಗಿ ಹೇಳಿದೆ ಬೈಬಲ್, ದೇವರೇ ಹೇಳಿದ್ದಾರೆ ಏನಂತ, ಒಂದೇ ಒಂದು ತಪ್ಪು ದಾವೀದ ಮಾಡಿದ್ದು, ಮತ್ತೆ ಆ ತಪ್ಪು ಮಾಡಿದ. ನನ್ನ ದಾವೀದ, ನನ್ನ ಸ್ನೇಹಿತ, ನನ್ನ ಜನಗಳಿಗೆ ರಾಜ. ಏನ್ ಸರ್ಟಿಫಿಕೇಟ್ ಕೊಡ್ತಾರೆ ನೋಡಿ ದಾವೀದನ ಬಗ್ಗೆ, ಒಂದೇ ಒಂದು ಸಾರಿ. ಹಾಗೆ ನೀನು
ದಾವಿನ ತರ ಅಕಸ್ಮಾತ್ ಆಗಿ ಅಪ್ಪಿ ಏನೋ ಒಂದು ಬಿಸಿಯಲ್ಲೋ, ಏನೋ ಒಂದು ಮೂಡಲ್ಲೋ, ಏನೋ ಒಂದು ಸೈತಾನಿಗೆ ಯಾಮಾರಿ ಒಂದೇ ಒಂದು ಪಾಪಕ್ಕೆ ಅವಕಾಶ ಕೊಟ್ಟ, ಫಟ್ ಅಂತ ಪಾಪನ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸೈತಾನ ಒಳಗಡೆ ಬರಲ್ಲ. ನೀನು ಔಟ್ ಆಗ್ದಂಗ ಅವನನ್ನು, ನೀನು ಎಕ್ಸಿಟ್ ಕೊಟ್ಟಾಗ ಅವನಿಗೆ, ನೀನು ಹೊರಗಡೆಗೆ ಹೋಗುವಂತ ತಳ್ಳದಂಗೆ, ಮತ್ತೆ ಪಾಪ ಮಾಡಿದಂಗೆ ಮತ್ತೆ ಎಗೇನ್ ಮಾಡ್ದ ಬಾಡಿ ಎಲ್ಲ, ನಿನ್ ಲೈಫ್ ಎಲ್ಲ, ಕುಟುಂಬವೆಲ್ಲ, ಬಿಸ್ನೆಸ್ ಎಲ್ಲ ತುಂಬಿಕೊಂಡು ಎಲ್ಲ ಕೆಡಿಸಿ, ಕುಡಿಯೋದು ಕೊಟ್ಟು ಕೆಲಸ ಕೆಡಿಸಿ, ಓನರ್ ಹತ್ರ ನಿನ್ನ ಕೆಟ್ಟ ಹೆಸರು ಮಾಡಿ, ವರ್ಕರ್ಸ್ ಹತ್ರ ನಿನ್ನ ಹೆಸರು ಕೆಟ್ಟದು ಮಾಡಿ, ಎಲ್ಲ ಕಡೆ ನಿನ್ನ ಗಜಿ ಬಿಜಿ ಮಾಡಿ ಗಲೀಜ್ ಮಾಡ್ಬೇಕಾರೆ. ಜಾಗೃತಿ, ಎಚ್ಚರ. ಹೆಂಗಿರ್ಬೇಕು ಗೊತ್ತಾ ನೀನು? ಓದ್ಕೋ. ಯೋಹಾನ 14:30, ಜಾನ್ 14:30, ಯೌಹನ್ನ 14:30. ಆಮೇಲೆ ಯೋಹಾನ 14:30. ಆಮೇಲೆ ಇನ್ನು ನಾನು ನಿಮ್ಮ ಸಂಗಡ ಜಾಸ್ತಿ ಮಾತಾಡಲ್ಲ ನನ್ನ ಶಿಷ್ಯರೇ, ನನ್ನ ಸಹೋದರರೇ, ನನ್ನ ಸ್ನೇಹಿತರೇ. ಯಾಕಂದ್ರೆ ಈಗ ಲೋಕಾಧಿಪತಿಯಾದ ಸೈತಾನ ಬರ್ಕೊಳ್ಳಿ. ಯಾಕಂದ್ರೆ ಗೊತ್ತಿಲ್ಲ ಅಂದ್ರೆ, ಈಗ ಲೋಕಾಧಿಪತಿ ಅಂದ್ರೆ ಸೈತಾನ. ಅವನು ಈ ಲೋಕದ ಡೂಪ್ಲಿಕೇಟ್ ದೇವರು, ಈಗ ಲೋಕಕ್ಕೆ ಅಧಿಪತಿ. ಇವಾಗ ಯಾರು ಈ ಲೋಕಕ್ಕೆ ಅಧಿಪತಿ? ಯೇಸು ಸ್ವಾಮಿ. ಈ ಲೋಕವನ್ನು ಚಲಿಸಿದಲ್ವಾ, ಅವನ ಹತ್ರ ಬೀಗಕ್ಕ ಯೇಸು ಸ್ವಾಮಿ ಕಿತ್ಕೊಂಡಿದ್ದಾನೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅವನ ತಲೆ ಜಜ್ಜುವರೆಗುನೇ, ಅವನ ಪವರ್ ಅನ್ನೆಲ್ಲ ಕಿತ್ತಾಕೋವರೆಗುನೇ ಅವನು ಈ ಲೋಕದ ಅಧಿಪತಿ. ಈ ವಾಕ್ಯ ಹೇಳುವಾಗ ಯೇಸು ಸ್ವಾಮಿ ಇನ್ನೂ ಶಿಲುಬೆಗೆ ಏರಿಸಲ್ಪಟ್ಟಿರಲಿಲ್ಲ, ಇನ್ನೂ ಶಿಲುಬೆಗೆ ತನ್ನನ್ನ ಜಜ್ಜಿಸಿಕೊಳ್ಳಿಲ್ಲ, ಸೈತಾನನ ತಲೆಯನ್ನ ಜಜ್ಜಿರ್ಲಿಲ್ಲ. ಅದಕ್ಕೆ ಈಗ ಲೋಕಾಧಿಪತಿ ಅಂತ ಇದ್ದಾನೆ. ಈಗಲೂ ಆಗಿಲ್ಲ. ಈಗ ಈ ಲೋಕಕ್ಕೂ ಪರಲೋಕಕ್ಕೂ ಎಲ್ಲ ಅಧಿಕಾರ ನನಗೆ ಕೊಟ್ಟಿದೆ. ಆಮೆನ್. ಭೂಲೋಕ, ಪರಲೋಕ, ಪಾತಾಳ, ಮೃತ್ಯುಲೋಕ ಎಲ್ಲ ನನಗೆ ಅಧಿಕಾರ ಕೊಟ್ಟಿದೆ. ಎಲ್ಲ ಲೋಕದವರು ಯೇಸು ಸ್ವಾಮಿಗೆ ಅಡ್ಡ ಬಿದ್ದು, ನೀನೇ ಒಡೆಯನು, ರಕ್ಷಕನು, ದೇವರು, ಒಡೆಯನು, ಸ್ವಾಮಿ, ವಿಮೋಚಕನು, ಸಮಾಧಾನವು, ಸಂತೋಷವು, ಆರೋಗ್ಯವು, ಧೈರ್ಯವು, ನಮ್ಮ ಕುಟುಂಬಕ್ಕೆ ಯಜಮಾನನಂತ ಪ್ರತಿ ಒಬ್ಬರು ಅಡ್ಡ ಬಿಡ್ಬೇಕು ಯೇಸು ಸ್ವಾಮಿಗೆ. ಈಗ ಯಾರು? ಈಗ ಲೋಕಾಧಿಪತಿ ಯೇಸು. ಹೇಳಿದ ಮುಂಚೆ ಸೈತಾನ, ಈಗ ಯೇಸು ಸ್ವಾಮಿ. ಹಲ್ಲೆಲೂಯಾ. ಈಗ ಲೋಕಾಧಿಪತಿ ಬರ್ತಾನೆ ಅಂದ್ರೆ ಸೈತಾನ ಬರ್ತಾನೆ. ಕೇಳಿಸ್ಕೊಳ್ಳಿ, ಎಲ್ಲಾರು ಕೇಳಿಸ್ಕೊಳ್ಳಿ. ಸಭೆ ಲೋಕ ಸುನು. ಅವನಿಗೆ ಸಂಬಂಧಪಟ್ಟದ್ದು ఈ పాయింట్ ముఖ్య. మనకు కావాల్సినది నా దగ్గర లేదు, ನನ್ನ ಹತ್ರ ಇಲ್ಲ. ಹಿಂಗೆ ಹೇಳ್ತೀಯ ನೀನು, ಹಿಂಗೆ ಜೀವಿಸ್ತೀಯ ನೀನು, ಈ ತರ ನಿನ್ನ ದೇಹವನ್ನ ಕಾಪಾಡ್ಕೊಂತೀಯ, ನಿನ್ನ ಪ್ರಾಣವನ್ನ, ನಿನ್ನ ಆತ್ಮವನ್ನ ಹಿಂಗೆ ಇಟ್ಕೊಂತೀಯ. ನೋಡಲಿ ಏನ್ ಹೇಳ್ತಾ ಇದ್ದಾರೆ. ಈಗ ಲೋಕಾಧಿಪತಿ ಬರ್ತಾನೆ, ಸೈತಾನ ಬರ್ತಾನೆ. ಅವ್ರು ಬೇಕಾಗಿರೋ ನನ್ನ ಹತ್ರ ಒಂದೂ ಇಲ್ಲ. ಏನ್ ಬೇಕಾಗಿರೋದು ಸೈತಾನ? ನಿನ್ನ ಹತ್ರ ಒಡವೆನಾ, ಬಟ್ಟೆನಾ, ನಿಮ್ ಮನೆನಾ, ನಿಮ್ ಮಕ್ಕಳ, ನಿಮ್ ಸೈಟ, ನಿಮ್ಮ ಕೂದಲ, ಅಲ್ಲ. ನಿಮ್ ಕಿಡ್ನಿ, ಲಿವರ್, ಲಂಗ್ಸ್, ಹಾರ್ಟ್, ಕೈ ಕಾಲುಗಳ ಅಲ್ಲ. ನಿಮ್ ಕಿವಿಗಳ, ಕಣ್ಣುಗಳ ಅಲ್ಲ. ಅವನು ಕೂಡ ಕೇಳಿಸ್ತಾನೆ ಅವನು. ಅವಲ್ಲ ಅವನು ಮುಖ್ಯ. ಆಮೇನ್. ಪಾಪ ಬೇಕು ನಿನ್ನ ಹತ್ರ. ಏನ್ ಬೇಕು? ಪಾಪ, ಪಾಪ, ಪಾಪ. ಯಾವಾಗ ಪಾಪ ಮಾಡ್ತೀಯ, ಯಾವಾಗ ಪಾಪಕ್ಕೆ ಬಾಗಿಲು ತೆರೀತೀಯ, ಯಾವಾಗ ಪಾಪನ ಪ್ರೀತಿಸ್ತೀಯೋ, ಯಾವಾಗ ಪಾಪನ ನೀನು ಒಂದು ಆಲಂಬಿಸ್ಕೊಂತೀಯೋ, ತಪ್ಕೊಂತೀಯೋ, ಫೈಟ್ ಮಾಡ್ತಾನೆ. ನೋಡಿ, ಒಂದು ವಾಕ್ಯ ಇದೆ, ಮತ್ತಾಯ ಗ್ರಂಥ 12ನೇ ಅಧ್ಯಾಯದಲ್ಲಿ. ದೆವ್ವ ಮನುಷ್ಯನನ್ನ ಬಿಟ್ಟು ಹೋಗ್ತಾ ಇದೆ. ದೆವ್ವ, ದುಷ್ಟಾತ್ಮ, ಆಮೇಲೆ ಸೈತಾನ, ದೆವ್ವ ಒಂದು ಮನುಷ್ಯನ ಬಿಟ್ಟು ಹೋಗುತ್ತಂತೆ. ಆಮೇಲೆ ಬಿಟ್ಟೋಗಿ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಂತೆ, ನೀರು ಇಲ್ಲಿರೋ ಜಾಗದಲ್ಲಿ. ಆಮೇಲೆ ಎಲ್ಲಿ ಸ್ಥಳ ಸಿಗದಿರೋ ಕಾರಣ ತಾನು ಬಿಟ್ಟೋಗಿರೋ ಮನೆಗೆ ತಿರ್ಗಾ ಬಂದು ನೋಡ್ತಾ ಇದ್ದಾನೆ.
ಅಲ್ಲಿ ಗುಡಿಸಿ ಕ್ಲೀನ್ ಮಾಡಿ ಶುದ್ಧ ಮಾಡಿಟ್ಟಿದ್ರೆ ಆಹಾ ಅಂತ ನಗದು ಬಿಟ್ಟು ಅದಕ್ಕಿಂತ ಕೆಟ್ಟದಾಗಿರೋ 7 ದೆವ್ವಗಳನ್ನ ಕರ್ಕೊಂಡ್ ಬರ್ತಾರೆ. 7 ದೆವ್ವಗಳನ್ನ ಕರ್ಕೊಂಡ್ಬಂದು ಆ ಮನುಷ್ಯನೊಳಗಡೆ ನುಗ್ಗುತ್ತೈತಂತೆ. ಯಾರೊಳಗಡೆ? ಆ ಮನುಷ್ಯನೊಳಗಡೆ. ಆ ಕ್ಲೀನು ಶುದ್ಧ ಅಂದ್ರೆ ಏನ್ ಗೊತ್ತಾ? ಪಾಪ. ಏನದು? पाप। तुम्हारा अंदर सातान घुसने के लिए इसको क्या जरूर है? तो पाप 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 ಪಾಪ ಪಾಪ ಪಾಪ. ಪರಿಶುದ್ಧತೆಯಲ್ಲಿ ನೀನಿದ್ರೆ ನಿನ್ನಲ್ಲಿ ಬರಕ್ಕಾಗಲ್ಲ, ನಿನ್ನಲ್ಲಿ ಪ್ರವೇಶಿಸೋದಕ್ಕಾಗಲ್ಲ, ನಿನ್ನಲ್ಲಿ ಕಾರ್ಯ ಮಾಡೋದಕ್ಕಾಗಲ್ಲ, ನಿನ್ ಪ್ರಾರ್ಥನೆಗಳಿಗೆ ತಡೆ ಬರಲ್ಲ. ನೀನ್ ದೇವರೊಟ್ಟಿಗೆ ನಡೀತೀಯ, ದೇವರು ನಿನ್ನೊಂದಿಗೆ ಇರ್ತಾನೆ. ದೇವರು ನಿನ್ನಲ್ಲಿರುವಾಗ ಅಶುದ್ಧ ಆತ್ಮಾಗ್ಲಿ, ಸೈತಾನನಾಗ್ಲಿ, ಆಮೇಲೆ ಪಾಪವಾಗ್ಲಿ ನಿನ್ನಲ್ಲಿ ಪ್ರವೇಶಿಸಲ್ಲ. ಕಡೆಯಲ್ಲಿ ಏನು ಚಾಲೆಂಜ್ ಮಾಡ್ತಾ ಇದ್ದಾನೆ? ಸೈತಾನ ಬರ್ತಾನೆ, ಅವನಿಗೆ ಬೇಕಾಗಿರೋ ನನ್ನ ಹತ್ರ ಒಂದೂ ಇಲ್ಲ, ನಥಿಂಗ್. ನೀನು ನಾನಿರ್ಬೇಕು, ನೀನು ನಾನು ಹಾಗೆ ಜೀವಿಸ್ಬೇಕು. ಸೈತಾನಿಗೆ ಬೇಕಾಗಿರೋದು ಒಂದು ಇರಬಾರ್ದು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೌದು, ಎಲ್ಲ ವಿಷಯದಲ್ಲಿ ದೇವರಿಗೆ ಡಿಪೆಂಡ್ ಆಗಿರ್ಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡ. ದೇವರ ಹತ್ರ ಸಮಾಧಾನವಾಗಿ ನೀನು ದೇವರು ಇಬ್ರು ಚೆನ್ನಾಗಿರ್ಬೇಕು. ಬೇರೆ ಯಾರು ಹೆಂಗಿದ್ದೀರೋ ದೇವರು ನೀನ್ ಚೆನ್ನಾಗಿದ್ರೆ ಯಾರು ಹೆಂಗಿದಾರೋ ಅವರೆಲ್ಲ ನಿನಗೆ ಮುಂದಾಗ್ತಾರೆ, ಅವರೆಲ್ಲ ನಿನ್ನ ಹತ್ರ ಚೆನ್ನಾಗಾಗ್ತಾರೆ. ಕೇಳು, ಮತ್ತೆ ಕೇಳು, ತಿರ್ಗ ಕೇಳು. ಸೈತಾನಿಗೆ ಅವಕಾಶ ಕೊಡಬೇಡ, ಸೈತಾನಿಗೆ ಜಾಗ ಕೊಡಬೇಡ. ಸೈತಾನಿಗೆ ನಿನ್ನ ಮನೆಯಲ್ಲಿ, ಸೈತಾನಿಗೆ ನಿನ್ನ ಜೀವನದಲ್ಲಿ, ಸೈತಾನಿಗೆ ನಿನ್ನ ಸ್ಪಿರಿಚುವಲ್ ಲೈಫ್ ಅಲ್ಲಿ, ಸೈತಾನಿಗೆ ನಿನ್ನ ಸೇವೆಯಲ್ಲಿ ಕೊಡಬೇಡ. ಸೈತಾನ ಕಳ್ಳ. ಸೈತಾನಿಗೆ ಬೈಬಲ್ ಏನ್ ಹೇಳ್ತದೆ? ಕಳ್ಳ. ಸೈತಾನಿಗೆ ಬೈಬಲ್ ಏನ್ ಹೇಳ್ತಿದೆ? ಸುಳ್ಳುಗಾರ, ಸುಳ್ಳು, झूठ। सातान को बाइबल बताते हैं झूठे, चोरे। ಆಮೆನ್. ನಿನ್ ಕೋಪ ಕೊಡೋದು ಸೈತಾನನೇ, ದೇವರು ಕೊಡಲ್ಲ. ದೇವರ ಹತ್ರ ಅಲ್ಲ ಕೋಪ, ಅಲ್ಲ ಇಲ್ಲ. ಕೋಪ ಇದ್ರೆ ದೇವರೇ ಅಲ್ಲ. ಕೋಪ ಯಾವಾಗ ಮಾಡ್ಕೊಳ್ಳೋದಂದ್ರೆ ನಿನ್ನ ಹತ್ರ ತುಂಬಾ ಪಾಪ ಮಾಡಿ ಸತ್ತೋಗ್ತೀಯಲ್ಲ, ತುಂಬಾ ಪಾಪ ಮಾಡ್ತಾ ಇರ್ತೀಯಲ್ಲ, ಆಮೇನ್ ಈ ಲೋಕಕ್ಕೆ ನ್ಯಾಯ ತೀರ್ಸಕ್ ಬರ್ತಾನೆ, ಅವಾಗಲೇ ಕೋಪ ಬರೋದು ದೇವರಿಗೆ. ಅಲ್ಲಿ ತನಕ ನಿನ್ಗೆ ಚಾನ್ಸ್ ಕೊಡ್ತಾನೆ ಇರ್ತಾನೆ. ತುಂಬಾ ಹಂಗೆ ಪಾಪ ಮಾಡ್ತಾ ಇದ್ರೆ ಪಾಪಕ್ಕೆ ಬಿಟ್ಬಿಡ್ತಾನೆ. ಲಾಸ್ಟ್ ಅಲ್ಲಿ ನೋಡ್ಕೊಂತೀವಿ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಏನಿವತ್ತು ವಾಕ್ಯ ಅಂದ್ರೆ ತಿರ್ಗಾ ಹೇಳ್ತಾ ಇದ್ದೀನಿ, ಸೈತಾನಿಗೆ ಅವಕಾಶ ಕೊಡಬೇಡ. ಒಂದು ವೇಳೆ ಕೊಟ್ರೆ ಏನ್ ಮಾಡ್ಬೇಕು? ತಪ್ಪು. ಲೂಕ 10:19, ಲೂಕ್ 10:19, ಲೂಕ್ 10:19. ನೋಡಿರಿ ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನೀನು ಕೊಟ್ಟಿದ್ದೀನಿ ಅಧಿಕಾರ. ಮಗಳೇ ಏನ್ ಹೇಳ್ತಾ ಇದ್ದಾರೆ? ತಲೆ ಎತ್ತಿ ಆಯ್ತಲ್ಲ. ಹಲ್ಲೆಲೂಯಾ. ಇನ್ನೇನಿದೆ ಕೆಳಗಡೆ? ಯಾವುದು ನಿನಗೆ ಕೇಳಿ ಮಾಡಲ್ಲ. कोई भी आपको धोखा नहीं देते, प्रॉब्लम नहीं करेगा। मिल गया? सिक्का पढ़ो स्क्रीन पर। देखो मैं सांपों और बिच्छुओं को रोकने का और शत्रुओं की सारी सामर्थ्य पर अधिकार दिया। कौन तुम्हारे शत्रु? यार निन्न शत्रु, यार निन्न वैरी, कौन तुम्हारा दुश्मनी? सैतान। Who is your enemy? यार निन्न शत्रु सैतान. ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರ ನಿನಗೆ ಕೊಟ್ಟಿದ್ದೀನಿ. ಒಂದು ವೇಳೆ ಪೌಲ ಹೇಳ್ದ ಸೈತಾನ್ಗೆ ಅವಕಾಶ ಕೊಡಬೇಡ.
ಯೇಸು ಸ್ವಾಮಿ ಹೇಳಿದ, ನನ್ನ ಹತ್ರ ಸೈತಾನಿಗೆ ಬೇಕಾಗಿರೋದು ಒಂದೂ ಇಲ್ಲ. ಒಂದು ವೇಳೆ ನಿನ್ನ ಹತ್ರ ಏನನ ಇದ್ರೆ, ನಿನ್ನಲ್ಲಿ ಸೈತಾನಿಗೆ ಜಾಗ ಕೊಟ್ಬಿಡಿ ಅಂದ್ರೆ ಏನ್ ಮಾಡ್ಬೇಕಂತೆ? ಏನ್ ಮಾಡ್ಬೇಕಂತ ನಿನ್ ಮಕ್ಕಳಿಂದ, ಏನ್ ಮಾಡ್ಬೇಕಂತ ನಿನ್ ಬದುಕಿನಿಂದ, ಏನ್ ಮಾಡ್ಬೇಕಂತ ನಿನ್ನ ಜೀವನದಿಂದ ಹಾವುಗಳನ್ನ, ಚೇಳುಗಳನ್ನ, ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರವನ್ನ ನಿನಗೆ ಕೊಟ್ಟಿದ್ದೀನಿ, ನಿನಗೆ ಕೊಟ್ಟಿದ್ದೀನಿ, ನಿನಗೆ ಕೊಟ್ಟಿದ್ದೀನಿ, ನಿನಗೆ ಕೊಟ್ಟಿದ್ದೀನಿ. ನಿನಗೆ ಯೇಸು ಸ್ವಾಮಿ ಹೆಸರೇನು? ಪ್ರಯರಲ್ಲಿರು, ಬಲವಾಗಿರು, ಪರಿಶುದ್ಧವಾಗಿರು. ನಿನ್ನ ಜೀವನದಲ್ಲಿ ಬರೋ ಪ್ರತಿ ಶತ್ರುವನ್ನ, ಪ್ರತಿ ಬಲಹೀನತೆಗಳನ್ನ, ಪ್ರತಿ ದುರಾತ್ಮಗಳನ್ನ, ಪ್ರತಿ ಅಂಧಕಾರ ಶಕ್ತಿಗಳನ್ನ ಕಟ್ಟಿ ಹಾಕೋ, ಬಂಧಿಸು, ಹೊರಗೋಗಿಸು. ಶತ್ರು ನನ್ನನ್ನು ಬಿಟ್ಟು ತೊಲಗು ಯೇಸು ಕ್ರಿಸ್ತನ ನಾಮದಲ್ಲಿ. ನೀನ್ ದೇವರ ಮಗನು, ನೀನ್ ದೇವರ ಮಗಳು, ನೀನ್ ರಾಜಾದಿ ರಾಜಕುಮಾರ, ನೀನ್ ರಾಜಾದಿ ರಾಜಕುಮಾರಿ, ನೀನ್ ರಾಜಾದಿ ರಾಜನ ಮಗ, ನೀನ್ ರಾಜಾದಿ ರಾಜನ ಮಗ. ರಾಜನ ಮಾತಿಗೆ ಅಧಿಕಾರ ಇದೆ, ರಾಜನ ಮಾತಿಗೆ ಅಧಿಕಾರವಿದೆ. ನೀನ್ ಹೇಳಿದ್ರೆ ಒಂದೇ, ನಿಮ್ಮಪ್ಪ ಹೇಳಿದ್ರೆ ಒಂದೇ. ನಿಮ್ಮಪ್ಪ ಬರೋದ್ ಬೇಡ, ಏಸಪ್ಪ ನೀನೇ ಸಾಕು ಆ ಶತ್ರುಗಳನ್ನು ಹೊಡೆದಾಕ. ಹೋಗೋ ತನಕ ಬಿಡಬೇಡ. ನಿಮ್ ಮನೆಯಲ್ಲೇ ಪ್ರೇಯರ್ ಮಾಡು, ನಿಮ್ ರೂಮಲ್ಲೇ ಪ್ರೇಯರ್ ಮಾಡು, ನಿಮ್ ಮನೆ ಹಾಲಲ್ಲೇ ಪ್ರೇಯರ್ ಮಾಡು, ನಿಮ್ ಮನೆ ಟೆರೆಸ್ ಮೇಲೆ ಪ್ರೇಯರ್ ಮಾಡು, ನಿಮ್ ಮನೆ ಅಂಡರ್ಗ್ರೌಂಡ್ ಪ್ರೇಯರ್ ಮಾಡು, ನೀನ್ ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡು. ನಿನ್ಗೆ ಅಧಿಕಾರ ಇದ್ರೆ ಎಲ್ಲಿ ಬೇಕಾದ್ರೂ ಉಪಯೋಗಿಸುವ ಅಧಿಕಾರವನ್ನು ನೀನು ಕೊಟ್ಟಿದ್ದೀನಿ. ಯಾರ ಜೀವನದಲ್ಲಿ ಶತ್ರು ಇದ್ದಾನೆ? ಯಾರ ಜೀವನದಲ್ಲಿ ಶತ್ರು ನಗ್ತಾ ಇದ್ದಾನೆ? ಯಾರ ಜೀವನದಲ್ಲಿ ಶತ್ರುವಿಗೆ ಅವಕಾಶ ಕೊಟ್ಟಿದ್ದೀರಿ? ಇಲ್ಲಿ ಕೂತು ವಾಕ್ಯ ಕೇಳ್ತಾ ಇರೋರು ಹೇಳಿ, ಯಾರು ಕೊಟ್ಟಿದ್ದೀರಾ? ಏನ್ ಹೇಳ್ತಾನೆ ಬೈಬಲ್? ಏನ್ ಬೋಧಿಸ್ತಾನೆ ಬೈಬಲ್? ಅವಕಾಶ ಕೊಡಬೇಡ. ಅವ್ನು ಬೇಕಾಗಿರೋದು ನಿನ್ನ ಹತ್ರ ಒಂದು ಇಟ್ಕೋಬೇಡ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಕೆಲವರಿಗೆ ಬಿಡುಗಡೆ ಊಟ ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ನಡೆಸ್ತಾ ಇರ್ತೀವಿ. ಅವ್ರ ಹತ್ರ ಸೈತಾನನಿಗೆ ಆ ದೆಪ್ಪಕ್ಕೆ ಬೇಕಾಗಿರೋದು ಏನಂದ್ರೆ ಬಿಟ್ಟು ಹೋಗಲ್ಲ. ಬಿಟ್ಟು ಹೋದ್ರೆ ಕೂಡ ತಿರ್ಗ ಬರ್ತಾ ಇರ್ತಾರೆ. ಆಮೇಲೆ ಆ ಪಾಪವನ್ನ, ಆ ವಸ್ತುವನ್ನ, ಆ ಅಶುದ್ಧವನ್ನ ಅವ್ರ ಮನೆಯಿಂದ, ಅವ್ರ ಮನಸ್ಸಿಂದ ಬಿಸಾಕದ ಮೇಲೆ ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಅದು ಏನೇ ಇರಲಿ, ಒಂದು ಮೋಸ ಇರಲಿ, ಒಂದು ಕಳ್ತನ ಮಾಡಿರೋ ವಸ್ತು ಇರಲಿ, ಅದು ನಿನಗೆ ಶಾಪ, ಅದು ನಿನಗೆ ಸೈತಾನ ಕೊಟ್ಟಿರೋ, ಅದು ನಿನ್ನ ಅನ್ಯಾಯವಾಗಿ ದುಡಿದಿರೋ, ಬಿಸಾಕು, ಕೊಟ್ಟುಬಿಡು. ನಿನಗೆ ಆಶೀರ್ವಾದ ಉಂಟಾಗುತ್ತೆ. ಸೈತಾನನಿಗೆ ಅವಕಾಶ ಕೊಡಬೇಡ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಯಾವಾಗ ಅವ್ರು ಮನೆಗೆ ಬರೋದು ತುಂಬಾ ಗಲೀಜಾಗಿದ್ರೆ, ಕಸ ಗುಡಿಸಿದ್ರೆ, ಕವರ್ಗಳು, ಪೇಪರ್ಗಳು, ನಮ್ಮ ಮನೆ ಮುಂದೆ ಇರೋ, ಆಮೇಲೆ ಆ ಮರದಲ್ಲಿ ಬಿದ್ದಿರೋ ತರ್ಕಗಳು, ಒಣಗೋಗಿರೋ ಎಲೆಗಳು, ಎಷ್ಟೋ ದಿನಗಳಿಂದ ಕೂಡಿರೋ ಗಲೀಜು, ನಮ್ಮನೆ ಕಾಂಪೌಂಡ್ ಅಲ್ಲಿ, ನಮ್ಮನೆ ರೂಮ್ ಅಲ್ಲಿ ಗಲೀಜಿದ್ರೆ ಬಂದು ಹಾವುಗಳು ತೂರ್ಕೊಂತ ಇದೆ. ಗಲೀಜಿದ್ರೇನೆ ಬರೋದು, ಇಲ್ಲಂದ್ರೆ ಇಡಕ್ಕಾಗಲ್ಲ. ಹಾವು ಕಾಣಿಸ್ಬಿಡ್ತದೆ, ಅದು ಓಪನ್ ಆಗಿರಲ್ಲ, ಮೊರೆಯಾಗಿರೋದು. ಹಂಗೆ ನಿನ್ನ ಹತ್ರ ಪಾಪವಿದ್ರೆ, ನಿನ್ನ ಹತ್ರ ಸೈತಾನಿಗೆ ಬೇಕಾಗಿರೋದಿದ್ರೆ ಬಂದು ಒಳಗಡೆ ನುಸುಳ್ಕೊಳ್ತಾ ಇದೆ, ಅದು ನಿನಗೆ ಕಾಣಿಸಲ್ಲ. ಬ್ರದರ್, ಸಿಸ್ಟರ್, ಒಂದು ವೇಳೆ ನಿನಗೆ ಈ ತರ ವಾಕ್ಯ ಮಾತಾಡುವಾಗ, ದೇವ್ರ ವಾಕ್ಯ ಹೇಳುವಾಗ, ಪರಿಶುದ್ಧಾತ್ಮ ನಿನ್ನ ಹತ್ರ ಮಾತಾಡುವಾಗ ಏನಾದ್ರೂ ನಿನ್ನಲ್ಲಿ ಪಾಪ ಆ ವಾಕ್ಯಗಳ ಮೂಲಕ ಪರಿಶುದ್ಧಾತ್ಮ ಕಣ್ಕರಿಸಿದ ಈ ವಾಕ್ಯವನ್ನು ಉಪಯೋಗಿಸಬೇಕು. ಏನಂತ ಅಧಿಕಾರ ನನಗಿದೆ. ಅಥಾರಿಟಿ, ಐ ಹ್ಯಾವ್ ಅಥಾರಿಟಿ. ಯೇಸು ಕ್ರಿಸ್ತನ ರಕ್ತದಲ್ಲಿರೋ ಅಧಿಕಾರ, ಯೇಸು ಕ್ರಿಸ್ತನ ಅಭಿಷೇಕದಲ್ಲಿರೋ ಅಧಿಕಾರ, ಯೇಸು ಕ್ರಿಸ್ತನ ನಾಮದಲ್ಲಿರೋ ಅಧಿಕಾರ, ಯೇಸು ಕ್ರಿಸ್ತನ ವಾಕ್ಯದಲ್ಲಿರೋ ಅಧಿಕಾರ ನನಗಿದೆ.
ನನ್ನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪಾಪಗಳು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದೆ. ನನಗೆ ನಿನ್ನ ಮೇಲೆ ಅಧಿಕಾರ ಇದೆ ಸೈತಾನನೇ, ನನಗೆ ನಿನ್ನ ಮೇಲೆ ಅಧಿಕಾರ ಇದೆ ಕಷ್ಟಗಳೇ, ನನಗೆ ನಿನ್ನ ಮೇಲೆ ಅಧಿಕಾರ ಇದೆ ರೋಗಗಳೇ, ನನಗೆ ನಿನ್ನ ಮೇಲೆ ಅಧಿಕಾರವಿದೆ ಪಿಶಾಚಿ ಭಯಾತ್ಮ. ಗೆಟ್ ಉಪಯೋಗಿಸ್ಕೊಂಡು ಅಧಿಕಾರವನ್ನ ಉಪಯೋಗಿಸ್ಕೋ, ಅಧಿಕಾರವನ್ನ ಉಪಯೋಗಿಸ್ಕೊಂಡು ಯೂಸ್ ಮಾಡ್ಕೋ. ಅಥಾರಿಟಿಯನ್ನ ನೀನು ಮುಚ್ಚಿಕಿದ್ರೆ ಅದು ಹಂಗೆ ಇರ್ತದೆ. ಅಧಿಕಾರವನ್ನ ಉಪಯೋಗಿಸ್ಕೋಬೇಕು. ಇಲ್ಲಾಂದ್ರೆ ನಿನ್ ಮಕ್ಕಳನ್ನ ಬಿಟ್ಟೋಗಲ್ಲ, ನಿನ್ ಕುಟುಂಬನ ಬಿಟ್ಟೋಗಲ್ಲ. ಸೈತಾನ ಏನ್ ಕೊಡ್ತಾನೆ ಅರ್ಥ ಕೊಡಿ. ಫಸ್ಟ್ ಸೆಕೆಂಡ್ ಅವಾಗಲೇ ನೀನ್ ಏನ್ ಜಾಗ ಕೊಡ್ತೀವಿ ಸೈತಾನಿಗಂತ. ಸೆಕೆಂಡ್ ಸೈತಾನಿಗೆ ನಾವ್ ಇನ್ನೇನು ಕೊಡೋ, ಸೈತಾನ ಏನ್ ಕೊಡ್ತಾನೆ? ಒಂದು ರೋಗ. ಸೈತಾನ ಕೊಡೋದೇನು? ಎಲ್ಲಾರು ಕೇಳ್ಬೇಕು. ಅಲ್ಲೆಲ್ಲ ಹೇಳಿ ಎಲ್ಲಾರು ಒಟ್ಟಿಗೆ ತಲೆ ಎತ್ತಿ ಎಲ್ಲಾರು. ಸೈತಾನ ಕೊಡೋದು ಕೇಳಿಸ್ಕೊಡು. ಅವಾಗಲೇ ನೀನ್ ಕೊಡೋದು. ಈಗ ಸೈತಾನ ಕೊಡೋದು ಕೇಳಿಸ್ಕೊ. ಒಂದು ರೋಗ, ಎರಡು ಬಡತನ, ಮೂರು ಕಷ್ಟ, ನಾಲ್ಕು ಕಣ್ಣೀರಿನ ಜೀವನ, ಐದು ಸಾಲ, ಆರು ಸಮಸ್ಯೆಗಳು, ಏಳು ಉಪದ್ರವ, ಎಂಟು ಕುಟುಂಬ ಸಮಸ್ಯೆ ಫ್ಯಾಮಿಲಿ ಪ್ರಾಬ್ಲಮ್ಸ್, ಒಂಬತ್ತು ಸಭೆಯಲ್ಲಿ ಸಮಸ್ಯೆಗಳು, ಹತ್ತನೇದು ಗಂಡನಿಗೆ ಕುಡಿತನ, ಹೆಂಡತಿಗೆ ಕುಡಿತನ ಕೊಡೋದು, ಹನ್ನೊಂದನೇದು ಮಕ್ಕಳಲ್ಲಿ ಲೋಕ ಸಂಬಂಧ ಜೀವನ, ಪಾಪದ ಜೀವಿತ ತರೋದು, ಮಕ್ಕಳಲ್ಲಿ ಅವಿಧೇಯತ್ವ, ಮಕ್ಕಳಲ್ಲಿ ಅಜ್ಞಾನ, ಮಕ್ಕಳಲ್ಲಿ ಪ್ರಾರ್ಥನಾ ಜೀವಿತ ಇಲ್ಲಿರೋದು. ಇದು ಸೈತಾನ ಮಕ್ಕಳು ಕೊಡೋದು. ನೆಕ್ಸ್ಟ್ ಗಲಾಟೆ. ಮನೇಲಿ ಏನ್ ತರ್ತಾನೆ ಸೈತಾನ? ಗಲಾಟೆ. ಕಣ್ಣು ಮುಚ್ಕೊಂಡಿದ್ದೀರಾ? ಗಲಾಟೆ. ಹನ್ನೆರಡನೇದು ವೇದನೆ. ಹನ್ನೆರಡನೇದು ಆಮೇಲೆ ಬಾಧೆಗಳು, ನಿರುದ್ಯೋಗ, ಕೆಲಸ ಇದ್ದೀರಾ, ಪಂಚತನ, ಒಂಟಿತನ, ಆಮೇಲೆ ದೇವರಿಂದ ದೂರ ಹೋಗೋತರ, ಪ್ರೇಯರ್ ಮಾಡ್ದಿರಂಗೆ, ಅಲ್ಲೆಲೂಯಾ, ಆಲಯಕ್ಕೆ ಬರ್ದಿರಂಗೆ ತಡೀತಾನೆ, ಆಲಯಕ್ಕೆ ಬರ್ದಿರಂಗೆ ತಡೀತಾನೆ, ಪ್ರೇಯರ್ ಮಾಡ್ದಿರಂಗೆ ತಡೀತಾನೆ, ಬೈಬಲ್ ಓದ್ದಿರಂಗೆ ತಡೀತಾನೆ. ಇವೆಲ್ಲ ಶತ್ರು ತಂತ್ರಗಳು. ಇವೆಲ್ಲ ನೀನು ಕರೆಕ್ಟ್ ಆಗಿದ್ರು ಇನ್ನೇನ್ ಮಾಡ್ತಾನಂದ್ರೆ ಭಯ ಕೊಡ್ತಾನೆ. ಡರ್. ಏನ್ ಕೊಡ್ತಾನೆ? ಭಯ. ಅದರಲ್ಲಿ ನೀನ್ ಧೈರ್ಯವಾಗಿದ್ರೆ ನಿನಗೆ ಅಜ್ಞಾನ ಕೊಡ್ತಾನೆ. ಡಾರ್ಕ್ ವಿಸ್ಡಮ್, ಅಜ್ಞಾನ ಕೊಡ್ತಾನೆ. ಇವುಗಳನ್ನೆಲ್ಲ ನೀನ್ ಜಯಿಸಿದ್ರೆ ಅವನು ನಿನ್ ಕಾಲ್ ಕೆಳಗಡೆ, ಅವನು ನಿನ್ ಕಾಲ್ ಕೆಳಗಡೆ, ಅವನು ನಿನ್ ಕಾಲ್ ಕೆಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ಇನ್ನೊಂದು ವಾಕ್ಯ ನೋಡಿ. 1 ಪೇತ್ರ 5:9, ಫಸ್ಟ್ ಪೀಟರ್ ಚಾಪ್ಟರ್ 5:9, 1 ಪೇತ್ರ 5:9, ಆಮೇಲೆ 1 ಪೇತ್ರ 5:9. ನಂಬಿಕೆಯಲ್ಲಿ ದೃಢವಾಗಿದ್ದು ಅವರನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತರ್ವಾದನೆ ಅನುಭವಿಸುತ್ತಾರೆಂದು ನಿಮಗೆ ತಿಳಿದಿದೆಯಲ್ಲ. ಹೆಂಗೆ ಎದುರಿಸ್ಬೇಕಂತೆ ಸೈತಾನ? ನಂಬಿಕೆಯಲ್ಲಿ ದೃಢವಾಗಿ. ನೀನ್ ಪಾಪಕ್ಕೆ ಅವಕಾಶ ಕೊಟ್ಬಿಟ್ರೆ, ಸೈತಾನ್ಗೆ ಅವಕಾಶ ಕೊಟ್ಬಿಟ್ರೆ ಹೆಂಗೆ ಎದುರಿಸುವಾಗ ಏನಿರ್ಬೇಕಂತೆ ನಿನಗೆ? ನಂಬಿಕೆಯಲ್ಲಿ ದೃಢವಾಗಿ, ಸ್ಟ್ರಾಂಗ್ ಫೇತ್. ಆಮೇಲೆ ನಂಬಿಕೆಯಲ್ಲಿ ದೃಢವಾಗಿದ್ದು ಶತ್ರುವನ್ನ, ಸೈತಾನನನ್ನ, ವೈರಿಯನ್ನ ಜಯಿಸು, ಗೆಲ್ಲು, ಹೋರಾಡು. ಬಿಟ್ಟೋಗ್ತಾನೆ ನೀನು. ಇದೆಲ್ಲ ನಿನಗೆ ಯಾಕೆ ನಾನು ಹೇಳೋದು? ಬೈಬಲ್ ಅದೇ ಹೇಳೋದು. ಇದೆಲ್ಲ ನಿನಗೆ ಯಾಕೆ? ಯೇಸು ಸ್ವಾಮಿ ತರ, ಯೇಸು ತರ ಪಾಪಕ್ಕೆ ಅವಕಾಶ ಕೊಡಬೇಡ, ಸೈತಾನಿಗೆ ಅವಕಾಶ ಕೊಡಬೇಡ. ಬೇಜನ್ ಜನ ಇದ್ದಾರೆ, ಪೌಲ ಇದ್ದಾನೆ, ಅವಕಾಶ ಕೊಡಬೇಡ ಸೈತಾನಿಗೆ. ಪೌಲ ಕೂಡ ಇದ್ದಾರೆ, ಸೈತಾನಿಗೆ ಅವಕಾಶನ ಕೊಟ್ಟಿಲ್ಲ ಪೌಲ. ಪೌಲ ತಾನೇ ಹೇಳಿದ ಮಾತು. ಪೌಲನಲ್ಲ ಫಸ್ಟ್ ವಾಕ್ಯ ಬಂದಿದ್ದು ಏನಂತ ಬರೀತಾನೆ? ಸೈತಾನಿಗೆ ಅವಕಾಶ ಕೊಡಬೇಡ. ಪೌಲ ತರ ಇದ್ಬಿಡು, ಸೈತಾನಿಗೆ ಅವಕಾಶ ಕೊಡಬೇಡ. ಪೇತ್ರ ಕೊಟ್ಟ, ಏನ್ ಮಾಡ್ದ? ಬಯಸ್ಕೊಂಡ. ಪೇತ್ರ ಸೈತಾನಿಗೆ ಅವಕಾಶ ಕೊಟ್ಟ, ಏನಾಯ್ತಾ? ದೇವರ ಹತ್ರ ದೂಷಿಯಾದ. ದೇವರ ಆಮೇಲೆ ಹೆಂಗೋ ಶ್ರಮಿಸ್ತ. ಏನಂತ? ದೇವರು ಏ ಸ್ವಾಮಿ ಗೊತ್ತಿಲ್ಲ, ಏ ಸ್ವಾಮಿ ಯಾರು ಗೊತ್ತಿಲ್ಲ ನನಗೆ ಅಂತ 3 ಸಾರಿ ಹೇಳ್ಬಿಟ್ಟ. ಅದು ಸೈತಾನ ಆತ್ಮ. ಭಯ. ಹಂಗೆ ನಿನ್ನನ್ನು ಕೂಡ ಭಯಪಡಿಸ್ತಾನೆ, ಅವಕಾಶ ಕೊಡಬೇಡ.
ಒಂದು ವೇಳೆ ಕೊಟ್ಟ ಆವುಗಳನ್ನ ಚೇಳುಗಳನ್ನ ವೈರಿಯ ಸಮಸ್ತ ಬಲವನ್ನ ತುಳಿಯುವ ಅಧಿಕಾರ ನೀನು ಕೊಟ್ಟಿದ್ದೀನಿ. ಸೈತಾನ ಓಡಿಸಕ್ಕೆ ಏನಿರ್ಬೇಕು? ಅಷ್ಟು ಏನಿರ್ಬೇಕು? ಅಧಿಕಾರ. ಏನಿರ್ಬೇಕು? ನಿನಗಿದೆ ಅಧಿಕಾರ. ನಿನಗೆ ನಂಬಿಕೆ ಇಲ್ಲ ಮೊದಲು ನಿನಗಿದೆ, ನಿನಗೆ 100% ನಿನಗಿದೆ. ನಾನು ಅದನ್ನ ಉಪಯೋಗಿಸ್ತಾ ಇದ್ದೀನಿ ನನ್ನ ಪರ್ಸನಲ್ ಲೈಫಲ್ಲಿ, ಇತರ ಜೀವನದಲ್ಲಿ ಶತ್ರು ಕಾಣಿದಾಗ ಅಧಿಕಾರವನ್ನ, ನನ್ನ ಮಕ್ಕಳಲ್ಲಿ ಆ ಶತ್ರು ಕಾಣುವಾಗ, ನನ್ನ ಪತ್ನಿ ಜೀವನದಲ್ಲಿ ಶತ್ರು ಪ್ರವೇಶಿಸುವ ಬದಲಿಸಿ ನಾನು ಕೂಡ ಪ್ರಾಬ್ಲಮ್ ಉಪಯೋಗಿಸ್ಬೇಕು. ಎರಡು, ಶತ್ರುಗೆ ಅವಕಾಶ ಕೊಟ್ಬಿಟ್ರೆ ಇನ್ನೇನಿರ್ಬೇಕು ನಿನ್ಗೆ? ದೃಢವಾದ ನಂಬಿಕೆ. ಅದ್ರ ಏನ್ ಅರ್ಥ ಗೊತ್ತಾ? ಹೋಗೋ ತನಕ ನಿದ್ರೆ ಮಾಡಬೇಡ, ಹೋಗೋ ತನಕ ಬಿಸಿ ಆಗ್ಬೇಡ ಬೇರೆ ವಿಷಯದಲ್ಲಿ, ಹೋಗೋ ತನಕ ನೀನು ಪ್ರೇಯರನ್ನ ಸ್ಟಾಪ್ ಮಾಡಬೇಡ. ಎಷ್ಟು ಬೆಳಗ್ಗೆ ಓಡಾಡ್ತಾ ಇರು, ಮಧ್ಯರಾತ್ರಿಯಲ್ಲಿ ಇದು ಓಡಾಡು, ಹೋಗೋ ತನಕ ಬಿಡಬೇಡ. ಅದೇ ದೃಢ ನಂಬಿಕೆ. ಗಟ್ಟಿ ಕಠಿಣ ದೃಢವಾದ ನಂಬಿಕೆನ ನಿನ್ನ ಶೇಕ್ ಮಾಡಲ್ಲ. ದೃಢವಾದ ನಂಬಿಕೆ ನಿನ್ನಲ್ಲಿ ಇರ್ತೈತಾ? ಸೈತಾನ ಗೆಲ್ಲಲ್ಲ, ಸೋತಾನ. ದೃಢವಾದ ನಂಬಿಕೆ ನಿನ್ನಲ್ಲಿದ್ರೆ ನೀನು ತುಂಬಾ ಧೈರ್ಯವಾಗಿರ್ತೀಯ. ದೃಢವಾದ ನಂಬಿಕೆ ನಿನ್ನಲ್ಲಿದ್ರೆ ದೇವರನ್ನ ಭಯಲ್ಲ. ನಿನ್ನ ನಂಬಿಕೆ ದೇವರ ಮೇಲೆ ಇದೆಯಲ್ಲ, ನಿನ್ನ ನಂಬಿಕೆ ವಾಕ್ಯದ ಮೇಲೆ ಇದೆಯಲ್ಲ, ನಿನ್ನ ನಂಬಿಕೆ ವಾಗ್ದಾನಗಳನ್ನು ನಂಬಿಕೊಂಡಿದೆಯಲ್ಲ, ವಾಗ್ದಾನಕ್ಕಾಗಿ ಕಾಯ್ತಾ ಇದೆಯಲ್ಲ, ನಿನ್ನ ಎಂದಿಗೂ ಕೈ ಬಿಡೋದಿಲ್ಲ. ಯಾವುದು ನಿನಗೆ ಕೇಳು ಮಾಡಲ್ಲ, ಎಲ್ಲ ನನಗೆ ಅಧೀನ. ನಿನ್ನ ಕೈಯಲ್ಲಿ ಆಗದೆ ಇರುವಂತದ್ದು ಒಂದು ಇರಲ್ಲ. ಆಮೆನ್. ಯು ಕ್ಯಾನ್ ಡೂ ಎವ್ರಿಥಿಂಗ್. ನೀನ್ ಏನ್ ಬೇಕಾದ್ರೂ ಮಾಡಬಲ್ಲೆ. ನೀನೆಲ್ಲ ಮಾಡ್ತೀಯ, ಎಲ್ಲವನ್ನ ಜಯಿಸ್ತೀಯ, ಎಲ್ಲವನ್ನ ದಾಟ್ತೀಯ, ಎಲ್ಲಾ ಕಷ್ಟವನ್ನ ದಾಟ್ತೀಯ, ಎಲ್ಲಾ ಕಾಲುವೆಯನ್ನ ದಾಟ್ತೀಯ, ಎಲ್ಲಾ ಮೋರಿಯನ್ನ ದಾಟ್ತೀಯ, ಎಲ್ಲಾ ಬೆಟ್ಟವನ್ನ ದಾಟ್ತೀಯ, ಎಲ್ಲಾ ಅಡವಿಯನ್ನ ದಾಟ್ತೀಯ, ಎಲ್ಲಾ ಸಂಕಟಗಳನ್ನ ದಾಟ್ತೀಯ, ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ದಾಟ್ತೀಯ, ಎಲ್ಲಾ ಉಪದ್ರವಗಳನ್ನ ದಾಟ್ತೀಯ, ಎಲ್ಲಾ ಶೋಧನೆಗಳನ್ನ ದಾಟ್ತೀಯ. ದೃಢವಾದ ನಂಬಿಕೆ. ತಗೋ ಬೇಗ ತಗೋ. ಸೋತು ಬೇಡ. ಮತ್ತೆ ಪಾಪಕ್ಕೆ ಅವಕಾಶ ಕೊಡಬೇಡ. ಮತ್ತೆ ಕೋಪಕ್ಕೆ, ಸಿಟ್ಟಿಗೆ ಅವಕಾಶ ಕೊಡಬೇಡ. ಮತ್ತೆ ನೀನು ಸೈತಾನನಿಗೆ ಜಾಗ ಕೊಡಬೇಡ. ದೇವರ ಹತ್ರ ಕೆಟ್ಟವನಾಗ್ತೀಯ, ಸೈತಾನಿಗೆ ಮಗನು ಮಗಳಾಗ್ತೀಯ. ಎಚ್ಚರ, ಜಾಗ್ರತೆ. ಆಮೆನ್. ದೃಢವಾದ ನಂಬಿಕೆ ಇರೋರು ದೇವರನ್ನೇ ಭಯಲ್ಲ. ತಮ್ಮ ಕಷ್ಟಗಳಲ್ಲಿ ಕೂಡ, ತಮ್ಮ ಶೋಧನೆಗಳಲ್ಲಿ ಕೂಡ ನಂಬಿಕೆಯಿಂದ ಪ್ರೇಯರ್ ಮಾಡ್ತಾರೆ. ದೃಢ ನಂಬಿಕೆ ಇರೋರು ಹೆಂಗಿರ್ತಾರೆ ಗೊತ್ತಾ? ದೇವ್ರ ಯಾಕೆ ನನಗೆ, ನಾನು ಇಷ್ಟು ಪ್ರೇಯರ್ ಮಾಡ್ತೀನಲ್ಲ, ಇಷ್ಟು ಡಿಪೆಂಡ್ ಆಗ್ತೀನಲ್ಲ, ಬೈತಾರೆ. ಬೈಬಾರ್ದು. ಬೈದ ಮೇಲೆ ದೇವರು ನಿನಗೆ ಸಹಾಯ ಇರಲ್ಲ. ಬಡುಗೋದಲ್ಲದೆ ಗುಣಗುಟ್ಟದೆ ಬರಬಾರದು. ಬಲಹೀನತೆ ಅದು. ನೀನು ಯಾವಾಗ ದೇವರನ್ನ ಬೈತಾನ ಅಂತ ಸೈತಾನ ವೆಯ್ಟ್ ಮಾಡ್ತಾ ಇರ್ತಾನೆ. ಯೋಬನ ಹೆಂಡತಿ ಮೂಲಕ ಸೈತಾನ ಹೇಳ್ದ, ದೇವರನ್ನ ದೂಷಿಸೋಗ. ದೇವರನ್ನ ದೂಷಿಸಿದ ಯೋಬ. ದೇವರು ಒಳ್ಳೆಯವನು, ಒಳ್ಳೆಯದೇ ಕೊಡ್ಬೇಕಾ? ನಮ್ ಕೆಟ್ಟದ್ದು ಕೊಡ್ಬಾರ್ದ? ದೇವರೇ ಕೊಟ್ಟ, ದೇವರೇ ತಗೊಂಡ. ದೇವರ ನಾಮಕ್ಕೆ ಸ್ತೋತ್ರ. 1ನೇ ಅಧ್ಯಾಯ 2ನೇ ಅಧ್ಯಾಯ 42ನೇ ಅಧ್ಯಾಯ 10ನೇ ವಚನದಲ್ಲಿ 10, 11, 12, 13ನೇ ವಚನ, 14ನೇ ವಚನ ಆಶೀರ್ವಾದ. 10 ಮಕ್ಕಳು, 2 ರಾಷ್ಟ್ರ. ಆಮೆನ್. ಕೈಗೆ ಉಂಗುರಗಳು ಯೋಬನಿಗೆ ಬಂದಿದ್ದ ಆಶೀರ್ವಾದ. ಬನ್ನಿ ಇನ್ನೊಂದು ವಾಕ್ಯ ತಗೊಂಡು ಜೇಮ್ಸ್ 4:7, ಯಾಕೋಬ 4:7, ಯಾಕೋಬ್ 4:7 ವಚನ. ಆಮೆನ್. ಯಾಕೋಬ 4:7 ವಚನ. ಹೀಗಿರಲಾಗಿ ದೇವರಿಗೆ ಒಳಗಾಗಿ ಸೈತಾನನನ್ನು ಎದುರಿಸಿ ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ನೆಕ್ಸ್ಟ್, ಸೈತಾನಿಗೆ ಅವಕಾಶ ಕೊಟ್ಬಿಟ್ಟ. ಒಂದು, ನಿನ್ನ ಹತ್ರ ಅಧಿಕಾರ ಇರಬೇಕು.
ಎರಡು, ದೃಢವಾದ ನಂಬಿಕೆ. ಮೂರು, ದೇವರಿಗೆ ಒಳಗಾಗಿರ್ಬೇಕು, ಪವಿತ್ರಾತ್ಮನಿಂದ ತುಂಬಿರ್ಬೇಕು, ವಾಕ್ಯದಲ್ಲಿ ಬೇರೂರಿರ್ಬೇಕು, ಪ್ರಾರ್ಥನೆಯಲ್ಲಿ ನಿರತನಾಗಿರ್ಬೇಕು. ದೇವರ ಅನುಭವ, ದೇವರ ಜೊತೆಯಲ್ಲಿ ನಡೆಯುವ ಅನುಭವ ನಿನಗಿತ್ತು. ಏನ್ ಮಾಡತ್ತಾನೆ? ಎದುರಿಸಿ ಅವನು ಬಿಟ್ಟು 7 ದಾರಿಗಳಲ್ಲಿ ಓಡೋಗ್ತಾನೆ. 7 ದಾರಿಗಳಲ್ಲಿ ಓಡೋಗ್ತಾನಂತೆ. ಸೈತಾನಿಗೆ ಭಯಪಡಬೇಡ, ಕಷ್ಟಗಳಿಗೆ ಭಯಪಡಬೇಡ, ಭಯಕ್ಕೆ ಭಯಪಡಬೇಡ, ಶೋಧನೆಗಳಿಗೆ ಭಯಪಡಬೇಡ, ಉಪದ್ರವಗಳಿಗೆ ಭಯಪಡಬೇಡ. ನೋಡಲಿ ವಾಕ್ಯ ಏನ್ ಹೇಳ್ತಾ ಇದೆ? ಹೆದರಬೇಡ, ಭಯಪಡಬೇಡ. ನೋಡಿ ನೋಡಿ ನೋಡಿ, ವಾಕ್ಯ ನೋಡಿ, ಓಡಿಸಿ ಹೋಗಿದೆ ನೋಡು. ದೇವರಿಗೆ ಒಳಗಾಗಿರಿ, ಸೈತಾನನ ಎದುರಿಸಿ ಅವನು ನಿಮ್ಮನ್ನ ಬಿಟ್ಟು ಹೋಗುವನು. ಟಕ್ಕದೇನು ಆಯ್ತಾ? ಟಕ್ಕದೊಂದು ಉಪವಾಸ ಸ್ಟಾರ್ಟ್ ಮಾಡೋ, ದೇವರನ್ನ ತಗ್ಗಿಸ್ಕೋ, ಪಾಪಗಳನ್ನ ಅಡಿಕೆ ಮಾಡೋ, ಪಾಪಗಳು ಮಾಡೋದು ಸ್ಟಾಪ್ ಮಾಡಿ, ಹಳೆಯ ಪಾಪಗಳನ್ನೆಲ್ಲ ಅಡಿಕೆ ಮಾಡಿ ಪಶ್ಚಾತ್ತಾಪ ಮಾಡೋ, ಆಮೇಲೆ ಗದರಿಸಕ್ಕೆ ಸ್ಟಾರ್ಟ್ ಮಾಡು. ತುಳಿಯುವೆನಿ ದಾಟುವೆನಿ, ತುಳಿಯುವೆನಿ ದಾಟುವೆನಿ, ಜಿಂಕೆಯ ಕಾಲು ನಿನಗುಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು, ಸೈತಾನ್ಗೆ ಅವಕಾಶ ಕೊಡಬೇಡ. ಕೊಟ್ಬಿಟ್ಟ, ಪಾಪವಿಲ್ಲದೆ ಇರು, ಸೈತಾನ ಏನು ಮಾಡಲ್ಲ. ಒಂದು ವೇಳೆ ಕೊಟ್ಬಿಟ್ಟ, ಅಧಿಕಾರದಿಂದ ಓಡಿಸು. 2, ದೃಢ ನಂಬಿಕೆಯಿಂದ ಓಡಿಸು. 3, ದೇವರಿಗೆ ಒಳಗಾಗಿದ್ದು ಫಾಸ್ಟಿಂಗ್ ಮಾಡಿ, ಪ್ರೇಯರ್ ಮಾಡಿ, ಮೊಣಕಾಲು ಹಾಕಿ, ಕಣ್ಣೀರು ಹಾಕಿ, ಹೊಸ ಪಾಪ ಮಾಡಿದ ಅದೇ ಪಾಪಗಳನ್ನೆಲ್ಲ 10 ಕಣ್ಣೀರು ಹಾಕಿ ಒಪ್ಪಿಸ್ಕೊಟ್ಟು ಸೈತಾನ ಓಡಿಸೋಕೆ ಸ್ಟಾರ್ಟ್. ನನ್ನ ಮಕ್ಕಳನ್ನ ಬಿಟ್ಟೋಗು, ನನ್ನ ಮಗನ ಬಿಟ್ಟೋಗು, ನನ್ನ ಚಿಕ್ಕ ಮಗಳನ್ನ ಬಿಟ್ಟೋಗು, ನನ್ನ ದೊಡ್ಡ ಮಗನ ಬಿಟ್ಟೋಗು, ನನ್ನ ಹೆಂಡತಿನ ಬಿಟ್ಟು ತೊಲಗು ಶತ್ರು, ನಮ್ಮ ವೈಫ್ ನನ್ನನ್ನ ಬಿಟ್ಟೋಗು, ನನ್ನ ಮಕ್ಕಳನ್ನ ಬಿಟ್ಟು ತೊಲಗು. ಹಂಗೆ ಸ್ಟಾರ್ಟ್ ಮಾಡು. ಯಾಕೆ ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ? ಆಮೇಲೆ ಹಿಂಗ್ ಮಾಡು. ಆಮೇಲೆ ಕ್ಲೀನ್ ಆಗಿ ಇಟ್ಕೊಂಡ್ಬಂದಾಗ ನಾನು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಇವೆಲ್ಲ ಬೇಡ ಅಂದ್ರೆ ಏಸು ಸ್ವಾಮಿ ತರ ಮಾಡು, ಏಸೊಬ್ಬ ತರ ಮಾಡು, ದಾವಿದ ತರ ಮಾಡು. ಒಂದ್ಸಾರಿ ಮಾಡಿಬಿಟ್ಟ, ತಿರ್ಗಾ ಮಾಡಬೇಡ. ಏಸೊಬ್ಬ ಒಂದ್ಸಾರಿನೂ ಚಾನ್ಸ್ ಕೊಟ್ಟಿಲ್ಲ ಪಾಪಕ್ಕೆ. ಸೈತಾನ ಬೇಕಾಗಿರೋ ನಂತರ ಪಾಪ ಏನದು? ಕೋಪ ಇಲ್ಲಿ, ಇನ್ನೊಂದು ಇಲ್ಲಿ, ಅದನ್ನ ಲಿಸ್ಟ್ ಕೊಟ್ಟೆ ನಿಮಗೆ ನಾನು. ಆಮೆನ್, ಹಲ್ಲೆಲೂಯಾ, ಆಮೆನ್. ಚೆನ್ನಾಗಿ ಕೇಳಿಸ್ಕೊ, ಚೆನ್ನಾಗಿ ಕೇಳಿಸ್ಕೊ. ವಾಕ್ಯ ಕ್ಲೀನ್ ಆಗಿ ಹೇಳ್ತಾರೆ. ದೇವರಿಗೆ ಒಳಗಾಗು. ಒಂದು ಫಾಸ್ಟಿಂಗ್ ಆಗು, 3 ದಿನ ಫಾಸ್ಟಿಂಗ್, ಒಂದು 1 ಡೇ ಫಾಸ್ಟಿಂಗ್, ಒಂದು 24 ಗಂಟೆ ಉಪವಾಸ, ಒಂದು 3 ದಿನ ಉಪವಾಸ, ಒಂದು 2 ದಿನ ಉಪವಾಸ, ಪ್ರಾರ್ಥನೆ, ಕಣ್ಣೀರು, ಮನಕಾಲು. ಹೊಸ ಪಾಪಕ್ಕೆ ಅವಕಾಶ ಇಲ್ಲ. ಹಳೆ ಪಾಪಗಳೆಲ್ಲ ದೇವರ ಶಿಲ್ಪೆಯಲ್ಲಿ 10 ಒಪ್ಪಿಸ್ಕೊಡು. ಯೇಸು ಕ್ರಿಸ್ತನ ರಕ್ತದಿಂದ ತೊಡಸ್ಕೋ. ನಿನ್ನ ಜೀವನದಲ್ಲಿರುವ ಶತ್ರುವನ್ನ ಗದರಿಸಿ ಬಿಟ್ಟು ಹೋಗುವಂತ. ಆಮೆನ್, ಹಲ್ಲೆಲೂಯಾ. ನಾವು ಇದನ್ನ ನಿಮ್ಗೆ ಹೇಳ್ತಾರ ಮಾತನ್ನ 20 ವರ್ಷದಿಂದ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. 20 years ಇಂದ ನಿಮ್ಗೆ ಹೇಳ್ತಾರ ಬೋಧನೆ ಮೇಲೆ ನಾನೇ ನನ್ನ ಸ್ವಂತ ಜೀವನದಲ್ಲಿ ಇದನ್ನ ಅನುಭವ, ಎಕ್ಸ್ಪೀರಿಯನ್ಸ್. ಅವಕಾಶ ಕೊಡಬೇಡ ಸಿಸ್ಟರ್. ಶತ್ರುನ ಪ್ರೀತಿಸಬೇಡ. ಸೈತಾನ ನಿನಗೆ ಯಾರಂತ ಗೊತ್ತಿಲ್ಲ. ಗೊತ್ತಿದ್ರೆ ನೀನ್ ಜಾಗ ಕೊಡಲ್ಲ ಬ್ರದರ್, ಕೊಡಬೇಡ. ಅವನು ಕೆಟ್ಟವನು. ನಾನು ಪಾಪ ಮಾಡಿದ್ರು ಪರವಾಗಿಲ್ಲ, ನಾನು ನರಕಕ್ಕೆ ಹೋದ್ರು ಪರವಾಗಿಲ್ಲ, ಅವನ ಕೊಲೆ ಮಾಡ್ಬಿಟ್ಟು ಹೋಗ್ತೀನಿ ಅಂತಾರೆ. ಕೇಳಿಲ್ವಾ? ನನ್ನ ಬಾಯಿ ಪಾಪ ಮಾಡಿದ್ರು ಪರವಾಗಿಲ್ಲ, ನಾನು ದೇವ್ರಿಗೆ ಏನನ್ನ ಅನ್ಕೊಳ್ಳಿ, ಹಂಗನ್ಬೇಡ. ಅರ್ಥ ಆಗಿಲ್ಲ ನಿಮಗೆ? ಹಲ್ಲೆಲೂಯಾ. ಹಂಗನ್ಲೇಬೇಡ. ಅದೇ ಸೈತಾನ ಮಾತು, ಅದೇ ಪಿಶಾಚಿ ಮಾತು.
ಹಲ್ಲೆಲೂಯಾ, ಆಮೆನ್. ಇನ್ನೊಂದೇ ಒಂದು ವಾಕ್ಯ ಸಾರಿ ಆಗೋಯ್ತು ವಾಕ್ಯ. ಇದಕ್ಕೇನು ಪರಿಹಾರ? ನಾವು ಹೆಂಗಿರ್ಬೇಕು? ಒಂದು ಬರ್ಕೊಳ್ಳಿ, ಪ್ರಾರ್ಥನೆ. ಏನು? ಪ್ರಜ್ಞೆ. 2 ಬೈಬಲ್ ಓದೋದು ಕಂಟಿನ್ಯೂ. 3 ಉಪವಾಸ. 4 ಪರಿಶುದ್ಧ ಜೀವನ. ಏನ್ ಜೀವನ? ಪರಿಶುದ್ಧ ಜೀವನ. 5 ಸಹೋದರರ ಒಳ್ಳೆ ಸಹೋದರರು, ಒಳ್ಳೆ ಕ್ರಿಶ್ಚಿಯನ್ ಸಂಬಂಧ ಇಟ್ಕೊಳ್ಳೋದು, ಪ್ರೇಯರ್ ಮಾಡೋರು, ದೇವ್ರ ವಾಕ್ಯ ಮಾತಾಡ್ತಾರೆ ಯಾವಾಗ್ಲೂ ಅವ್ರ ಹತ್ರ ಸಹವಾಸ. 6 ಇತರರ ದೇವರ ಪುಸ್ತಕಗಳನ್ನ, ಬೈಬಲ್ಗೆ ಸಂಬಂಧಪಟ್ಟಿರೋ ಬುಕ್ಗಳನ್ನ ಓದುವುದು. 6 7 ಪಾಪ ಮಾಡದಿರೋದು. 8 ಆಲಯಕ್ಕೆ ಸತತವಾಗಿ ಕಂಟಿನ್ಯೂ ಆಲಯಕ್ಕೆ ಬರೋದು. 9 ಪರಿಶುದ್ಧಾತ್ಮನಿಂದ ತುಂಬಿ ಪರಿಶುದ್ಧಾತ್ಮನಲ್ಲಿ ನಡೆಸ್ಕೊಳ್ಳೋದು. ಚೆನ್ನಾಗಿ ಹೇಳಿ, ಚೆನ್ನಾಗಿ ಕೇಳಿದ್ರ? ಪರಿಶುದ್ಧಾತ್ಮನಿಂದ ತುಂಬಿಸ್ಕೊಂಡು ಪರಿಶುದ್ಧಾತ್ಮನಿಂದ ನಡೆಸ್ಕೊಳ್ಳೋದು. 10 ದೀಕ್ಷಾ ಸ್ಥಾನ ತಗೊಳ್ಳೋದು. 11 ಆಮೇಲೆ ವ್ಯರ್ಥ ಅಭ್ಯಾಸಗಳನ್ನ, ದುಶ್ಚಟಗಳನ್ನ, ದುರಭ್ಯಾಸಗಳನ್ನ ಬಿಟ್ಟು ಮಾಡ್ದಿರ ಇರೋದು, ಮಾಡಬಾರ್ದು. ಆ ತಂಬಾಕು, ದಿಂಗ್ಸು, ಇನ್ನೊಂದು ಏನಕ್ಕೂ ನಿನ್ನ ಹತ್ರ ಅವಕಾಶ ಕೊಡಬಾರ್ದು. 12 ಅಧಿಕಾರವನ್ನು ಉಪಯೋಗಿಸು. ಅಭಿಷೇಕದಲ್ಲಿ ಯಾವಾಗಲೂ ಇವೆಲ್ಲ ನಿನ್ನ ಹತ್ರ ಇರುವಾಗ ನೀನು ಇನ್ನೊಬ್ಬರ ಜೀವನದಲ್ಲಿ ಶತ್ರುವನ್ನ ಓಡಿಸ್ತೀಯ. ಹಲ್ಲೆಲೂಯಾ. ಅವ್ರು ನಿನ್ನ ಜೀವನದಲ್ಲಿ ಅವಕಾಶ ಕೊಡ್ತೀಯಾ? ಆಗಲ್ಲ. ಹಲ್ಲೆಲೂಯಾ. ನಾವೆಲ್ಲ ಎದ್ದುಕೊಳ್ಳೋಣ ದೇವರ ಸನ್ನಿಧಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಶತ್ರುವನ್ನ ಗೆಲ್ಲುವ ಅಧಿಕಾರ, ದೃಢ ನಂಬಿಕೆಯನ್ನ, ಆಮೇಲೆ ಉಪವಾಸವನ್ನ, ಮನಕಾಲನ್ನ, ಪಶ್ಚಾತ್ತಾಪವನ್ನ, ಹೊಸ ಪಾಪಕ್ಕೆ ಅವಕಾಶ ಕೊಡದಿರಂಗೆ ಆಮೇಲೆ ನಿನ್ನನ್ನು ತಗ್ಗಿಸಿಕೊಂಡು ಇವರು ಜೀವನದಲ್ಲಿರುವ ಶತ್ರುವನ್ನ ಗೆಲ್ಲುವ ಹಾಗೆ ಸಹಾಯವನ್ನ ಮಾಡ. ಅದಕ್ಕಿಂತ ಮುಖ್ಯವಾಗಿ ಸೈತಾನಿಗೆ ಅವಕಾಶ ಕೊಡ್ದಿರಂಗೆ ಒಳ್ಳೆ ಕಾರ್ಯಗಳನ್ನ ಮಾಡಿಸು. ಸೈತಾನಿಗೆ ಬೇಕಾಗಿರೋದು ಒಂದು ಇಲ್ಲಿರಂಗೆ ಇವರಿಗೆ ಬುದ್ಧಿಯನ್ನು, ಜ್ಞಾನವನ್ನು, ಅವಕಾಶವನ್ನು, ವಿವೇಕವನ್ನು ದಯಪಾಲಿಸು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ನನ್ನ ತಂದೆ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸಂಖ್ಯೆಯಲ್ಲಿ ಅವರ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ನಾಮದ ಉಪಕಾರಗಳು ಅದನ್ನು ನಡೆಯಲು. ಆಮೆನ್. God bless you.